ಬೇಡದ ಯಾರಿಗೂ ಬೇಡದ ಹೂದೋಟದ ಈ ಮೂಲೆಯಲ್ಲಿ ನೋಡಿದೋ ಒಂದು ಗುಲಾಬಿ ಹೂವಿದೆ ಅಂತ ನಮ್ಮ ರಸಋಷಿ ಅಂತಲೇ ಕರೆಸ್ಕೊಂಡಂತಹ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಒಂದು ಪದ್ಯದ ಸಾಲುಗಳಲ್ಲಿ ಹೀಗೆ ವರ್ಣಿಸ್ತಾರೆ. ಹಾಗೆ ಇನ್ನೊಂದು ಕವಿತೆಯಲ್ಲಿ ಅವ್ರು ಹೇಳ್ತಾರೆ, ಮನಸ್ಸನ್ನು ಹೂವಿನಂತೆ ಅರಳಿಸಿ ಜ್ಞಾನ ಸೂರ್ಯನ ಬೆಳಕನ್ನು ಹೀರಿಕೊಳ್ಳಿ ಅಂತ ಹೇಳ್ತಾರೆ. ಇದರಲ್ಲಿ ಏನು ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಹೂವು ಅಥವಾ ಪ್ರಕೃತಿ ಮತ್ತು ಮನುಷ್ಯನಿಗಿರುವ ಅವಿನಾಭಾವ ಸಂಬಂಧ ಏನಿದೆ ಅದನ್ನು ಅವರು ಈ ರೀತಿ ಅಂದರೆ ಅವರ ಕಾವ್ಯಕೃಷಿಯ ಉದ್ದಗಲಕ್ಕೂ ಅವರು ಪ್ರಕೃತಿ ಮತ್ತು ಮಾನವನ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ ಅವರ ಸುಪುತ್ರರಾದ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರಂತೂ ಎಷ್ಟು ಪ್ರಕೃತಿಯೊಂದಿಗೆ ಬೆರೆತು ಹೋಗಿದ್ರು ಅಂತ ಹೇಳಿದ್ರೆ ಅವರನ್ನ ಪ್ರಕೃತಿಯ ಸಂಶೋಧಕ ಅಂತ ಹೇಳಿಬಿಟ್ಟೆ ಕರೀತಾ ಇದ್ರು. ಅವ್ರು ಹೇಳ್ತಾರೆ, ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ ಅಂತ ಹೇಳ್ತಾರೆ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಅಂತ ಹೇಳ್ತಾರೆ. ಯಾಕೆ ನಾನು ಇದ್ದಕ್ಕಿದ್ದಂಗೆ ಕುವೆಂಪು ಅವ್ರ ಜನ್ಮದಿನಾಚರಣೆ ಇತ್ತೀಚೆಗಷ್ಟೇ ಆಯಿತು, ಜೊತೆಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನು ಯಾತಕ್ಕೆ ಸ್ಮರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತು, ಜನವರಿ ಅಂತ ಹೇಳಿದ್ರೆ ಬೆಂಗಳೂರು ಮಹಾನಗರ ಸಡಗರದಿಂದ ಸಜ್ಜಾಗುವ ಅಥವಾ ಸಂಭ್ರಮದಿಂದ ಎದುರು ನೋಡುವಂತಹ ಒಂದು ಪ್ರಮುಖವಾದ ಹಬ್ಬ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಹೂವಿನ ಹಬ್ಬ ಅಥವಾ ಹೂಗಳ ಹಬ್ಬ. ತಮಗೆ ಗೊತ್ತಿರ್ಬೋದು, ಲಂಡನ್ನಲ್ಲಿ ಮತ್ತು ಜಪಾನ್ನಲ್ಲಿ ಎಲ್ಲ ಜಪಾನ್ನಂತೂ ತಾವು ಕೇಳಿರ್ತೀರಿ, ಲಂಡನ್ದು ಗುಲಾಬಿ ಹಬ್ಬ, ಹಾಗೆ ಜಪಾನ್ನಲ್ಲಿ ಸಕುರಾ ಉತ್ಸವ ಅಂತ ಹೇಳಿದ್ರೆ ಸ್ಪ್ರಿಂಗ್ ಫೆಸ್ಟಿವಲ್ ಏನು ನಡೀತೆ ಅದು ಚೀನಾದಲ್ಲಿ, ಜಪಾನ್ನಲ್ಲಿ, ಯುರೋಪ್ನಲ್ಲಿ ಎಲ್ಲ ಬಹಳ ಕಣ್ಣಿಗೆ ಹಬ್ಬ, ಮನಕ್ಕೆ ಮುದ ನೀಡುವಂತಹ ಹೂವುಗಳ ಒಂದು ಸಡಗರ ಸಂಭ್ರಮ. ವನರಾಜಿ ಅಂತ ನಾವೇನು ಹೇಳ್ತೀವಿ, ಹಾಗೆ ಹೂರಾಜಿ, ಎಲ್ಲ ಕಡೆ ಪುಷ್ಪರಾಜಿ. ಸೊ ಇವಾಗ ಬೆಂಗಳೂರಿನಲ್ಲಿ ಲಾಲ್ಬಾಗ್, ತಮಗೆಲ್ಲ ಗೊತ್ತು, ಐತಿಹಾಸಿಕ ಉದ್ಯಾನವನ, ಬೆಂಗಳೂರಿನ ಹೆಗ್ಗುರುತು ಲಾಲ್ಬಾಗ್. ಈ ಒಂದು ಉದ್ಯಾನವನದಲ್ಲಿ ಹೂವಿನ ಒಂದು ಫ್ಲವರ್ ಶೋ ಅಂತ ನಾವೇನು ಲಾಲ್ಬಾಗ್ ಫ್ಲವರ್ ಶೋ ಅಂತ ವಿಶ್ವವಿಖ್ಯಾತವಾಗಿದೆ. ಜನವರಿ ತಿಂಗಳಲ್ಲಿ ಅಂತ ಹೇಳಿದ್ರೆ ರಿಪಬ್ಲಿಕ್ ಡೇಗೆ, ಸಂಕ್ರಾಂತಿಯಿಂದ ಗಣರಾಜ್ಯೋತ್ಸವದವರೆಗೆ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಹಾಗೆ ವರ್ಷದಲ್ಲಿ 2 ಸಾರಿ ನಡೆಯುತ್ತೆ, ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ, ಇನ್ನೊಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ. ಸೊ ಈ ಸರಿಯ ಗಣರಾಜ್ಯೋತ್ಸವಕ್ಕೆ ಲಾಲ್ಬಾಗ್ ಸಜ್ಜಾಗ್ತಾ ಇದೆ, ಭರದ ಸಿದ್ಧತೆ ನಡೆದಿದೆ. ಈ ಒಂದು ಸಿದ್ಧತೆಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ತೋಟಗಾರಿಕಾ ಇಲಾಖೆಯ ಜಂಟಿ ಅಪರ ನಿರ್ದೇಶಕರಾಗಿರುವಂತಹ ಶ್ರೀ ಡಾಕ್ಟರ್ ಜಗದೀಶ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ತಮಗೆ ಸ್ವಾಗತ. ಸರ್ ಬನ್ನಿ ಸರ್, ತಾವಂತೂ ಈ ಸರಿ ಬಹಳ ಅದ್ಭುತ, ಪ್ರತಿ ವರ್ಷವೂ ತಾವು ಥೀಮ್ ಬೇಸ್ಡ್ ಫ್ಲವರ್ ಶೋ ನಡೆಸ್ತಾ ಇದ್ದೀರಿ. ಕಳೆದ ವರ್ಷ ಅಂತೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಫ್ಲವರ್ ಶೋ ಏನು ನಡೆಸಿದ್ರಿ, ಅದು ಮನೆ ಮಾತಾಗಿತ್ತು ಸರ್. ಎಲ್ಲ ಕಡೆಯಿಂದ ಜನ ಬಂದು ವೀಕ್ಷಿಸಿ ಧನ್ಯರಾದರು. ಈ ಸರಿ ತಾವು ಬಹಳ ಕುತೂಹಲಕಾರಿ ಸಂಗತಿಗಳನ್ನು ಒಳಗೊಂಡಂತಹ ಕಾರ್ಯಕ್ರಮವನ್ನು ಅಥವಾ ಉತ್ಸವನ, ಹೂವಿನ ಉತ್ಸವವನ್ನು ನಡೆಸ್ತಾ ಇದ್ರಿ ಅಂತ ಹೇಳಿ ಗೊತ್ತಾಯಿತು. ದಯಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಅದಕ್ಕಿಂತ ಮುಂಚೆ ಸರ್, ಫಸ್ಟ್ ತಾವು ಚಿಕ್ಕ ಇಂಟ್ರೊಡಕ್ಷನ್, ಈ ಸರಿ ಇದಕ್ಕೆ ಒಂದು ಚಿಕ್ಕ ಕಿರು ಏನು ಪ್ರಾಸ್ತಾವಿಕ ಮಾಡಿ ನಂತರ ಬಹುಶಃ ಹಿಸ್ಟ್ರಿಗೆ ಹೋಗ್ಬೋದು ಅಂತ ಅನ್ಸುತ್ತೆ. ಖಂಡಿತ. ಸೊ ತಮಗೆಲ್ಲ ತಿಳಿದಿರೋ ಹಾಗೆ ಏನು ಐತಿಹಾಸಿಕ ಲಾಲ್ಬಾಗು ಭಾಳಷ್ಟು ಏನು ಒಂದು ಪ್ರದರ್ಶನಗಳಿಗಿರ್ಬೋದು ಮತ್ತು ಐತಿಹಾಸಿಕ ಘಟನೆಗಳಿಗೂ ಕೂಡ ಅದು ಸಾಕ್ಷಿಯಾಗಿದೆ. ಸೊ ಈ ಬಾರಿ ವಿಶೇಷವಾಗಿ 219ನೇ ಫಲಪುಷ್ಪ ಪ್ರದರ್ಶನ, ಅಷ್ಟೊಂದು ಸುದೀರ್ಘವಾಗಿ ನಡ್ಕೊಂಡು ಬಂದಿರತಕ್ಕಂಥ ಶೋ. ಸೊ ಈ ಸಾರಿ ನಾವು ತೇಜಸ್ವಿ ವಿಸ್ಮಯ ಅಂತಕ್ಕಂಥ ಒಂದು ಏನು ಶೀರ್ಷಿಕೆಯಡಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಮತ್ತು ಬರಹ, ಸೊ ಅದೆಲ್ಲವನ್ನು ಕೂಡ ಅನಾವರಣ ಮಾಡ್ತಕ್ಕಂಥ ಒಂದು ವಿಶೇಷ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹೂವುಗಳಲ್ಲಿ ತೇಜಸ್ವಿ ಅವರನ್ನ ಕಾಣೋದು ಮುಂಚೆನೆ ಇವರು ಕುವೆಂಪು ಅವರು ಪ್ರಕೃತಿಯ ಆರಾಧಕ ಆದ್ರೆ ತೇಜಸ್ವಿಯವರು ಪ್ರಕೃತಿಯ ಸಂಶೋಧಕ. ಖಂಡಿತ ಅದನ್ನು ಒಪ್ಪೋದು. ಸೊ ಈಗ ಈ ಒಂದು ಪ್ರದರ್ಶನವನ್ನು ನಾವು ಏನು ಜನವರಿ 14ರಿಂದ 26ರವರೆಗೆ ಸುಮಾರು 13 ದಿವಸಗಳ ಕಾಲ ಇಟ್ಕೊಂಡಿದ್ದೀವಿ ಮೇಡಮ್. ಸೊ ಪ್ರದರ್ಶನದ ಒಂದು ಉದ್ಘಾಟನೆ 14ನೇ ತಾರೀಕು ಮಧ್ಯಾಹ್ನ ಸಂಜೆ ಆಗುತ್ತೆ. ತದನಂತರ ಅದಕ್ಕೆ ಒಂದು 3 ಪ್ರಮುಖವಾದಂಥ ಕಾರ್ಯಕ್ರಮ, ಒಂದು ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆ, ಮತ್ತು ಮಹಿಳೆಯರು ಮತ್ತು ಮಕ್ಕಳಿಗೋಸ್ಕರನೇ ನಾವು ಆ್ಯಕ್ಚುಲಿ ಅಲಂಕಾರಿಕ ತೋಟಗಾರಿಕೆಯ ಪೂರಕ ಕಲೆಗಳಾದಂಥ ಇಕೆಬಾನ, ಮೋರಿಬಾನ, ಜಾನೂರು ಇದರ
ಒಂದು ಕಲೆಗಳ ಪ್ರದರ್ಶನ ಕೂಡ ಇರುತ್ತೆ. ಮತ್ತು ಶಾಲಾ ಮಕ್ಕಳಿಗೆ ನಾವು ಒಂದು ಡ್ರಾಯಿಂಗ್ ಕಾಂಪಿಟೇಷನ್ಸನ್ನು ತೇಜಸ್ವಿ ಒಂದು ಕನಸಿನ ಲೋಕದ ಹೇಗೆ ಅವರು ಅದರ ಬಗ್ಗೆ ಅವರು ಒಂದು ಚಿತ್ರ ಸ್ಪರ್ಧೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಮತ್ತು ಈ ಎಲ್ಲ ಪ್ರದರ್ಶನಕ್ಕೆ ಸಹಕಾರ ನೀಡಿದಂಥವರಿಗೆ ಒಂದು ಬಹುಮಾನ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಒಂದು 4 ಘಟ್ಟಗಳಲ್ಲಿ ನಡೆಯುತ್ತೆ. ಮತ್ತು ವಿಶೇಷವಾಗಿ ತೇಜಸ್ವಿಯವರು ಅಂತ ತಾವು ಹೇಳಿದಾಗ ಈಗ ಪ್ರಕೃತಿಯ ಸಂಶೋಧಕ ಅವರ ಒಂದು ಅಭಿರುಚಿಗಳು ಕೇವಲ ಒಬ್ಬರು 1-2 ಅಭಿರುಚಿಗಳಿಗೆ ಮಾತ್ರ ನಾವೆಲ್ಲ ಸೀಮಿತವಾಗಿರ್ತೀವಿ. ಆದರೆ ತೇಜಸ್ವಿಯಲ್ಲಿದ್ದಂಥ ಜೀವಂತಿಕೆ, ಅವರಲ್ಲಿ ಪ್ರಕೃತಿಯ ಬಗ್ಗೆ ಇದ್ದಂಥ ಕೌತುಕ ಮತ್ತು ಕುತೂಹಲ ಅವೆಲ್ಲವನ್ನು ಕೂಡ ಒಂದು ಸೂಕ್ಷ್ಮ ವಿಷಯವನ್ನು ಕೂಡ ನಾವು ಆ ಒಂದು ಪ್ರದರ್ಶನದಲ್ಲಿ ಒಂದು ಪ್ರದರ್ಶನ ಮಾಡೋದ್ರ ಮೂಲಕ ಇಡೀ ತೇಜಸ್ವಿ ಅವರ ಬದುಕು ಹೇಗೆ ಪ್ರಕೃತಿಗೆ ಹಾಸುವಕ್ಕಾಗಿತ್ತು, ಪ್ರಕೃತಿಯ ಒಳ ನುಸುಳಿ ಅವರು ಏನೆಲ್ಲ ಒಂದು ಪ್ರಾಪಂಚಿಕ ಇದನ್ನು ಕಂಡ್ರು ಅಂತಕ್ಕಂಥ ಒಂದು ಬಹಳ ದೊಡ್ಡ ಒಂದು ಪ್ರದರ್ಶನವನ್ನು ಮಾಡಬೇಕು ಅಂಥೇಳಿ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ನಡೀತಾ ಇದೆ ಮೇಡಮ್. ಸರ್, ನಾನು ಕೇಳಲ್ಪಟ್ಟಿದ್ದೀನಿ ತಾವು ಪ್ರಾರಂಭಿಸಿದ್ದು ಈ ಥೀಮ್ ಬೇಸ್ಡ್ ಫ್ಲವರ್ ಶೋನ ಅಂತ ಹೇಳ್ಬಿಟ್ಟು. ಹೌದಾ ಸರ್? ಖಂಡಿತ ಮೇಡಮ್. ಎಷ್ಟು ಈ ತರಹದ ಪ್ರದರ್ಶನಗಳನ್ನು ಮಾಡಿದ್ದೀರಿ ಸರ್? ಇದು ಬಹುಮುಖ್ಯವಾಗಿ ಮೇಡಮ್, ಈ ಮೊದಲೆಲ್ಲ ಸುಮಾರು ಈಗೇನು ಫಲಪುಷ್ಪ ಪ್ರದರ್ಶನ ತೆಗೆದುಕೊಳ್ಳೋದಾದರೆ ಈಗ 219ನೇ ಶೋ ಇದು. ಸೊ ಸುಮಾರು 2011ವರೆಗೂ ಕೂಡ ಈ ರೀತಿ ಒಂದು ಕುಂಡದಲ್ಲಿ ಬೆಳೆದಂಥ ಹೂವು ಮತ್ತು ಫಲಗಳನ್ನು ಇಟ್ಟು ಪ್ರದರ್ಶನ ಮಾಡ್ತಕ್ಕಂಥ ಪದ್ಧತಿ ಇತ್ತು. 2011ರಲ್ಲಿ GH ಕೃಂಬಿಗಲ್, ಗುಸ್ತಾವ್ ಹರ್ಮನ್ ಕೃಂಬಿಗಲ್ ಅಂತಕ್ಕಂಥದ್ದು ತಾವೆಲ್ಲ ನೋಡಿರ್ತೀವಿ, ರಸ್ತೆ ಇದೆ. ಸೊ ಇವರೇ ಆ್ಯಕ್ಚುಲಿ ವಾಸ್ ಎ ಕ್ಯೂರೇಟರ್ ಆಫ್ ಲಾಲ್ಬಾಗ್. ಅವರು ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಘಟ್ಟದಲ್ಲಿ ಅವರನ್ನು ಆ್ಯಕ್ಚುಲಿ ದಿ ಫಸ್ಟ್ ಚೀಫ್ ಆರ್ಕಿಟೆಕ್ಟ್ ಆಫ್ ಕರ್ನಾಟಕ ಮಾಡಿದ್ರು. ಅಂದರೆ ಮೈಸೂರು ರಾಜ್ಯದ ಮೊದಲನೇ ವಾಸ್ತುಶಿಲ್ಪಿಗಳಾಗಿದ್ದರು. ಅವರ ಕಾಲಘಟ್ಟದಲ್ಲಿ ಸಹಸ್ರಾರು ಬಹಳ ದೊಡ್ಡ ಅಭಿವೃದ್ಧಿ ಕಾರ್ಯಗಳಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅವರು ಆರ್ಕಿಟೆಕ್ಚರಲ್ಗೆ ನೀಡಿದಂಥ ಕೊಡುಗೆ, ಇವತ್ತು ನಾವೇನು ಕಾರ್ಪೊರೇಷನ್ನ ಕಲ್ಲಿನ ಬಿಲ್ಡಿಂಗ್ ನೋಡ್ತಾ ಇದ್ದೀವಿ, ಅದು ಅವರ ಕೈ ಚಳಗದಿಂದ ಮೂಡಿದ್ದು. ಲಾಲ್ಬಾಗ್ನಲ್ಲಿರ್ತಕ್ಕಂಥ ತೋಟಗಾರಿಕೆ ಕಟ್ಟಡ ಏನಿದೆ ಅದು ಅಷ್ಟೇ. ಆಮೇಲೆ ಕೆಂಪು ಬಣ್ಣದ್ದು. ಅದರ ಜೊತೆಗೆ ಈಗ ಮೈಸೂರು ಬೆಂಗಳೂರಿನ ಅರಮನೆಯ ಮುಂದಿನ ಉದ್ಯಾನವನ, ಮತ್ತೆ IISc ಕ್ಯಾಂಪಸ್ನ ಉದ್ಯಾನವನ, ಹೀಗೆ ಹಲವಾರು, ಆಮೇಲೆ ಜೊತೆಗೆ ಬೃಂದಾವನ ಉದ್ಯಾನವನ, ಇದು ಬಹಳ ವಿಶೇಷ. ಸೊ ಅವರು ಪ್ರಾಕೃತಿಕವಾಗಿ ಏನಾಗ್ತದೆ, ಈ ಸಯಾಜಿರಾವ್ 3 ಅಂತಕ್ಕಂಥದ್ದು ಈಗ ನೀವೆಲ್ಲ ನೋಡಿದೀವಿ. ನಮಗೆಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಮೈಸೂರು ಸಂಸ್ಥಾನಕ್ಕೆ 600 ವರ್ಷಗಳ ಅವರ ಒಂದು ಇತಿಹಾಸ ಇದೆ. ಅದೇ ರೀತಿ ಸಯಾಜಿರಾವ್ ಬರೋಡದಲ್ಲಿದ್ದಂಥವ್ರು. ಆ ಕಾಲಘಟ್ಟದಲ್ಲಿ ಏನಾಗಿತ್ತು, ಯಾವುದೇ ಒಂದು ವಾಸ್ತುಶಿಲ್ಪಕ್ಕೆ ಮತ್ತು ಭೂದೃಶ್ಯಕ್ಕೆ ಹೆಚ್ಚು ಆದ್ಯತೆ ಇರಲಿಲ್ಲ. ಆಗ ಬ್ರಿಟಿಷರ ದಾಸ್ಯದಲ್ಲಿದ್ದಂಥ ಸಮಯ. ಆಗ ಅವರು ಕ್ಯೂ ಗಾರ್ಡನ್ಸ್ಗೆ, ಲಂಡನ್ನಲ್ಲಿದ್ದಂಥ ಏಕೈಕ ಪ್ರಪ್ರಥಮ ಗಾರ್ಡನ್ಗೆ ಒಂದು ಲೆಟರ್ನ ಬರೀತಾರೆ, ನೋಡಿ ಇದನ್ನೆಲ್ಲ ನನ್ನ ಸಂಸ್ಥಾನನ ಅಭಿವೃದ್ಧಿ ಮಾಡಬೇಕು ಅಂತಿದ್ರೆ ಯಾರಾದರೂ ಒಬ್ಬ ಪರಿಣಿತರನ್ನ ಕಳಿಸಿ ಅಂತ. ಸೊ ಆನ್ ರಿಕ್ವೆಸ್ಟ್ ಆಫ್ ಸಯಾಜಿರಾವ್ 3 27 ವರ್ಷದ ಕೃಂಬಿಗಲ್ಲು ಇದಕ್ಕೆ ಬರ್ತಾರೆ, ಬರೋಡಗೆ. ಅವರು ಬಂದ ನಂತರ ಅಲ್ಲಿ ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ಅಂತೇಳಿ ಒಂದು ನಿರ್ಮಾಣ ಆಗ್ತದೆ. 500 ವೈವಿಧ್ಯಮಯವಾದಂಥ ಪಾರ್ಕ್ಗಳ ಅಭಿವೃದ್ಧಿ ಆಗ್ತದೆ. ಎಲ್ಲ ಕಡೆ ಗುಂಡು ತೋಪುಗಳು ಮಾಡಿ ಬಹಳ ಪರಿಸರ ಪೂರಕವಾದಂಥ ನಿಸರ್ಗ ಸ್ಥಾಪನೆ ಆಗ್ತದೆ. ಮತ್ತು ಇಡೀ ಒಂದು ನಗರದ ಒಂದು ಸುಂದರೀಕರಣ ಕೂಡ ಆಗುತ್ತೆ. ಒಂದು ಪಟ್ಟಾಭಿಷೇಕಕ್ಕೆ ನಾಲ್ವಡಿಯವ್ರನ್ನ ಸಯಾಜಿರಾವ್ ಇನ್ವೈಟ್ ಮಾಡಿರ್ತಾರೆ. ಅದೆಲ್ಲ ಆದಮೇಲೆ ಆ ನಗರ ಪ್ರದಕ್ಷಿಣೆನ ರಥದಲ್ಲಿ ಮಾಡ್ತಾ ಇರಬೇಕಾದ್ರೆ ನಾಲ್ವಡಿಯವರು ಬಹಳ ಆಶ್ಚರ್ಯಚಕಿತರಾಗ್ತಾರೆ. ಹೇಗೆ ಇದು ಸಾಧ್ಯ? ನಾನೆಲ್ಲೋ ಬಹುಶಃ ಯಾವುದೋ ವಿದೇಶದಲ್ಲಿ ನೋಡಿದಂಥ ಒಂದು ಸುಂದರವಾದಂಥ ಉದ್ಯಾನವನಗಳು, ಕಾಡು, ಮತ್ತು ಅದ್ಭುತವಾದಂಥ ಒಂದು ಪೇಟೆ, ಹೇಗೆ ಸಾಧ್ಯ ಆಯಿತು ಇದೆಲ್ಲ ಅಂತ. ಅದೆಲ್ಲ ಹೇಳ್ತಾರೋ, ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಯಂಗ್ ಬಾಯ್ ಗುಸ್ತಾವ್ ಹರ್ಮನ್ ಕೃಂಬಿಗಲ್ ಅಂತ. ಸೊ ಹಾಗಾಗಿ ಮಹಾರಾಜರು ಏನು ಮಾಡ್ತಾರೆ, ಇಂಥ ಒಂದು ಅಭಿರುಚಿ ಮತ್ತು ಪರಿಣಿತಿ ಇರ್ತಕ್ಕಂಥವ್ರನ್ನ ದಯಮಾಡಿ ನನ್ನ ಒಂದು ಸಂಸ್ಥಾನಕ್ಕೂ ಕೂಡ ಅವ್ರನ್ನ ಒಂದು ಅವಧಿಗೆ ಅಂದರೆ 10 ವರ್ಷಕ್ಕೆ ಕಳಿಸ್ಕೊಡಿ ಅಂತ. ಹಾಗಾಗಿ 1902ನಲ್ಲಿ ಕೃಂಬಿಗಲ್ ಇಲ್ಲಿಗೆ ಬರ್ತಾರೆ. ಅವರು ಬಂದು ಅದ್ಭುತವಾದಂಥ ಇವೆಲ್ಲ ಸೇವೆಗಳನ್ನ ಮಾಡ್ತಾರೆ. ಅವರ ನೆನಪಿಗೆ 2012ರಲ್ಲಿ ಅವ್ರದ್ದು 150ನೇ ಜನ್ಮಾಚರಣೆ ಸಂದರ್ಭ ಇತ್ತು. ಹಾಗಾಗಿ ಅದನ್ನು ನಾನು ಯಾಕೆ ಇಷ್ಟೆಲ್ಲ ಕೊಡುಗೆಯನ್ನು ನೀಡಿರ್ತಕ್ಕಂಥ ಕೃಂಬಿಗಲ್ ಅವರ ಬಗ್ಗೆನೇ ಒಂದು ಶೋ ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರ ಇತ್ತು. ಅದು ಇನ್ನೊಂದು ಒಳ ಗುಟ್ಟು ಅಂತಂದರೆ, ಇದು ಅವ್ರೇನಂದ್ರೆ ನಮ್ಮ ಜರ್ಮನ್, ಆದ್ದರಿಂದ ಬ್ರಿಟಿಷರ್ಸು ಅವ್ರನ್ನ ಲೈಮ್ ಲೈಟಿಗೆ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಕೃಂಬಿಗಲ್ ಸಾಧನೆ ಮೊಸ್ಕಾಗಿತ್ತು, ಯಾರೂ ಕೂಡ ಹೊರ ಜಗತ್ತಿಗೆ ಹೇಳ್ತಾ ಇರಲಿಲ್ಲ. ಆಮೇಲೆ ಅವರ ಸಮಾಧಿ ಕೂಡ ಅದು ಇಲ್ಲೇ ನಮ್ಮ ನಮ್ಮ ಇದಿದೆಯಲ್ಲ ರಿಚ್ಮಂಡ್ ಸರ್ಕಲ್, ಅಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಕ್ರಿಮೆಟೋರಿಯಂ ಅಲ್ಲಿತ್ತು. ಇಷ್ಟೆಲ್ಲ ನಾವು ಆಳವಾಗಿ ನೋಡಿದಾಗ ಇವ್ರದ್ದು ಎಲ್ಲಿದೆ ಸಮಾಧಿ ಅಂದಾಗ, ಅವರು 27 ವರ್ಷದ ಹುಡುಗ ಆಗಿ 90 ವರ್ಷ ಅಂಡ್ ಆಡ್ವರೆಗೂ ಕೂಡ ಇಲ್ಲೇ ಇದ್ದು ಇಲ್ಲೇ ಅವ್ರು ಗತಿಸಿ ಹೋದ್ರು. ಇಲ್ಲೇ ಸೆಟ್ಲ್ ಆಗ್ಬಿಟ್ರು. ಇಷ್ಟೆಲ್ಲ ಕೊಡುಗೆ ಕೊಟ್ಟು ಇಲ್ಲೇ ತೀರ್ಕೊಳ್ತಾರೆ. ಅವ್ರ ಹೆಂಡತಿ ಕ್ಲಾರಾ ಮಾತ್ರ ಜರ್ಮನಿಗೆ ಹೋಗ್ತಾರೆ. ಅವರು 3 ವರ್ಷದಲ್ಲಿ ಅವರು ತೀರ್ಕೊಳ್ತಾರೆ. ಅವ್ರಿಗಿಬ್ಬರು ಹೆಣ್ಮಕ್ಳಿದ್ರು.
ಆಮೇಲೆ ನಾನು ಆ ಸಮಾಧಿ ಹುಡುಕ್ತಾ ಹೊರಟೆ. ಸೊ ಹೇಗೆ ಇದನ್ನ ಏನಾದರೂ ಮಾಡಿ ಇದು ಬರೀ ಶೋ ಮಾಡಿದ್ರೆ ಒಂದಷ್ಟು ಜನ ನೋಡ್ತಾರೆ, ಇದನ್ನು ಇನ್ನೂ ಮುಂದುವರಿಸಿ ಇವ್ರ ಸಮಾಧಿ ಕೂಡ ನಾವು ಪುನರ್ಜೀವನ ಮಾಡ್ಬೋದಲ್ಲ ಅಂತ. ಆಮೇಲೆ ಕೊನೆಗೆ ಅಲ್ಲಿ ಹುಡುಕಿದ್ವಿ, ಸಿಗ್ಲಿಲ್ಲ. ಆಮೇಲೆ ಅವರ ಸಮಕಾಲೀನದಾಗ ಒಬ್ಬರು MTR ಕ್ರೂಸ್ ಅಂತಿದ್ರು, ಅವ್ರ ಮಗ ಥಾಮಸ್ ರಾಯರು, ಅವ್ರ ಹತ್ರ ಕರ್ಕೊಂಡು ಹೋಗಿ ಅದನ್ನ ಹುಡುಕ್ಸಿದ್ವಿ. ಆಮೇಲೆ ಇಂಥ ಕಡೆ ಇರ್ಬೋದು ಅಂತ ಹೇಳಿದ್ರು ಅವರು. ಮತ್ತೆ ಮರುದಿನ ನಾವೆಲ್ಲ ತೋಟಗಾರರು ಕರ್ಕೊಂಡು ಒಂದು 20 ಜನನ ಇಡೀ ಸಮಾಧಿ ಹುಡುಕ್ತಾ ಹೋದಾಗ ಒಂದು ಹೂತೋಗಿದ್ದಂಥ ಕಲ್ಲು ಅಲ್ಲಿ ನಮಗೆ ಕೊನೆಗೆ ಸಿಕ್ತದು. ಗ್ರೇಟ್ ಸಲ್ಯೂಟ್ ಎ ಬ್ರೇವ್ ಮ್ಯಾನ್ ಆಫ್ ಇಂಡಿಯಾ ಗುಸ್ತಾವ್ ಹರ್ಮನ್ ಕ್ರುಂಬಿಗಲ್ ಅಂತ ಅದ್ಭುತವಾಗಿ ಕೆತ್ತನೆ ಮಾಡಿದಂಥ ಕಲ್ಲು. ಅದನ್ನ ನೋಡಿದಾಗ ತುಂಬಾ ಆಶ್ಚರ್ಯ ಆಯಿತು. ಅದನ್ನು ಬಂದು ನಾನು ಲಾಲ್ಬಾಗ್ನಲ್ಲಿ ನಾನು ಅವತ್ತು ಮೈಸೂರು ದಿನ ಕಲಾ ಸಂಘದ ಕಾರ್ಯದರ್ಶಿಯಾಗಿದ್ದೆ. ಬಟ್ ಮೂಲತಃ ಆಗ ಸೊಸೈಟಿಯ ಮೆಂಬರ್ಸು ಇದನ್ನ ರಿನೋವೇಟ್ ಮಾಡಬೇಕು ಅಂತ ಹೇಳಿದಾಗ ಯಾಕೆ ಬೇಕು ಸರ್ ಅಂತಕ್ಕಂಥ ಉಸಾಬರಿ ಅಂತ ಹೇಳಿದ್ರು. ಆದರೆ ಕ್ರುಂಬಿಗಲ್ ಕೊಡುಗೆನ ನಾವು ಅವ್ರಿಗೆಲ್ಲ ವಿವರಿಸಿದಾಗ ಅವರು ಬಹಳ ಭಾವುಕರಾದರು, ನಮಗೆ ಸಹಕಾರ ನೀಡಿದ್ರು. ಹಂಗಾಗಿ ಕ್ರುಂಬಿಗಲ್ ಸಮಾಧಿಯನ್ನು ಮತ್ತೆ ಪುನರುಜ್ಜೀವನ ಮಾಡಿ ಅವರ ಕಲ್ಲನ್ನು ಇಟ್ಕೊಂಡು 3 ಸ್ಟೋರೀಸ್ ಮಾಡಿ ಹಿಂದ್ಗಡೆ ಅವರ ಮುಖ ಕೆತ್ತನೆ ಮಾಡಿ ಅವ್ರ ಸಾಧನೆನೂ ಕೆತ್ತನೆ ಮಾಡಿ ಅವರ ಮರಿಮೊಮ್ಮಗಳು ಆಲಿಯಾ ಅಂತೇಳಿ ಜರ್ಮನಿಲಿದ್ದಾರೆ, ಅವರನ್ನು ಕರೆಸಿ ಜರ್ಮನ್ ಕಾನ್ಸುಲೇಟ್ಗೂ ಇನ್ಫಾರ್ಮ್ ಮಾಡಿದ್ವಿ. ಅವರೆಲ್ಲರೂ ಬಂದರು. ಅಲ್ಲಿಂದ ಜ್ಯೋತಿಯನ್ನು ತರೋದ್ರ ಮುಖಾಂತರ ಲಾಲ್ಬಾಗ್ನಲ್ಲಿ ಏನು ಕ್ರುಂಬಿಗಲ್ ಶೋ ಅಂತ ಹೆಸರಿಟ್ಟಿದ್ವಿ, ಅಲ್ಲಿ ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥದ್ರ ಮೂಲಕ ಅದನ್ನು ಉದ್ಘಾಟನೆ ಮಾಡಿಸಿದ್ವಿ. ಸೊ ಅಂದಿನಿಂದ ಈ ಒಂದು ಪರಿಕಲ್ಪನಾ ಆಧಾರಿತ ಫಲಪುಷ್ಪ ಪ್ರದರ್ಶನಗಳು ಪ್ರಾರಂಭ ಆದವು. ಇದುವರೆಗೂ ಸುಮಾರು 17 ಫಲಪುಷ್ಪ ಪ್ರದರ್ಶನಗಳನ್ನು ಪರಿಕಲ್ಪನೆ ಆಧಾರಿತವಾಗಿ ಮಾಡಿದ್ದೀವಿ ಸರ್. ನಾವು ಅದೇ ನಾಲ್ಬಡಿಯವ್ರು ಕಳೆದ ವರ್ಷ, ಅದಕ್ಕೆ ಮುಂಚೆ ಅಂಬೇಡ್ಕರ್ ಅವ್ರು ಮಾಡಿದ್ವಿ, ಬಸವಣ್ಣವ್ರದ್ದು ಮಾಡಿದ್ವಿ, ಬಸವಾದಿ ಶರಣರದಿತ್ತು, ಕೆಂಗಲ್ ಹನುಮಂತಯ್ಯನವ್ರದ್ದು ಮಾಡಿದ್ವಿ. ಆಮೇಲೆ ವಿಶೇಷವಾಗಿ ಇತ್ತೀಚೆಗೆ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಏನು ಇದು ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಕೂಡ ಇತ್ತು, ಮತ್ತೆ ವಾಲ್ಮೀಕಿಯವ್ರ ಬಗ್ಗೆ ಇತ್ತು. ಸೊ ಹೀಗೆ ಪ್ರತಿ ವರ್ಷವೂ ಕೂಡ ಒಬ್ಬ ದಾರ್ಶನಿಕರನ್ನ ಇಟ್ಕೊಂಡು ಇಡೀ ನಮ್ಮ ಫಲಪುಷ್ಪಗಳನ್ನ ಒಂದು ಸಮಾಜಕ್ಕೆ ತೋರಿಸೋದ್ರ ಜೊತೆಗೆ ಸೊ ಏನು ಈ ದಾರ್ಶನಿಕರು ಸಮಾಜಕ್ಕೆ ಮಾಡಿದ್ದಾರೆ, ಅವರ ಸಂದೇಶಗಳೇನು, ಇಡೀ ಅವರ ಜೀವನವನ್ನು ಪರಿಚಯ ಮಾಡೋದ್ರ ಮೂಲಕ ಸಮಾಜದ ಯುವಕರಿಗೆ ನಿಜವಾದಂತ ಒಂದು ಆದರ್ಶವನ್ನ ತುಂಬಬೇಕು ಅಂತಕ್ಕಂಥದ್ದು ಕೂಡ ಒಂದು ಪ್ರಯತ್ನ ಮೇಡಮ್. ಬಹಳ ಒಳ್ಳೇದು. ಯಾಕಂತ ಹೇಳಿದ್ರೆ ಕ್ರುಂಬಿಗಲ್ ಬಗ್ಗೆ ನಮಗೆ ಇಷ್ಟೆಲ್ಲ ಗೊತ್ತಿರಲಿಲ್ಲ ಸರ್. ನಾ ಕ್ರುಂಬಿಗಲ್ ರಸ್ತೆ ನೋಡಿದ್ದೆ, ಆಮೇಲೆ ಲಾಲ್ಬಾಗ್ಗೆ ಅವರು ಒಂದು ಏನು ಹೊಸ ರೂಪ ಕೊಟ್ಟರು ಅಂತ ಕೇಳಿದೆ ಸರ್. ಆಕ್ಚುಲಿ ಲಾಲ್ಬಾಗ್ ಹೈದರಾಲಿ ಕಾಲದಲ್ಲಿ ಅಂದ್ರೆ ಲಾಲ್ಬಾಗು 1760ರಲ್ಲಿ ಹೈದರಾಲಿಯ ಪರ್ಸನಲ್ ಗಾರ್ಡನ್ 20 ಎಕರೆನಲ್ಲಿ ಇದ್ದಂಥದ್ದು. ಹೌದು ಸರ್. ಆ ನಂತರ ಟಿಪ್ಪು ಬಂದ್ರು, ಅದನ್ನ ಸ್ವಲ್ಪ ಮಟ್ಟಿಗೆ ಬೆಳೆಸ್ಕೊಂಡು ಹೋದ್ರು. ಮತ್ತೆ ಬ್ರಿಟಿಷರ ಯುದ್ಧದ ಸಮಯದಲ್ಲಿ ಅದನ್ನ ಅವರು ಹೆಚ್ಚು ಒಂದು ಉಸ್ತುವಾರಿ ವಹಿಸ್ಲಿಕ್ಕೆ ಆಗಿಲ್ಲ. ಆಮೇಲೆ ಸುಮಾರು ತಂದಿದ್ದಂತ ಗಿಡಗಳೆಲ್ಲ ಹೋದ್ವು. ಟಿಪ್ಪು ಮರಣದ ನಂತರ ಅದು ಬ್ರಿಟಿಷರ ಕೈವಶ ಆಯಿತು. ಸುಮಾರು 12ರಿಂದ 13 ಜನ ಬ್ರಿಟಿಷ್ ಅಧಿಕಾರಿಗಳು ಅವರು ಪರ್ಸನಲ್ ತೋಟ ಮಾಡ್ಕೊಂಡಿದ್ರು. ಆದ್ರೆ 1856ರಲ್ಲಿ ಸರ್ ಏನ್ ಬೆಳೀತಿದ್ರು ಅವಾಗ ಆ ಕಾಲದಲ್ಲಿ? ಆವಾಗ ಅವ್ರಿಗೆ ಮನೆಗೆ ಬೇಕಾದಂತ ಪದಾರ್ಥಗಳು, ಆಮೇಲೆ ಮಾವಿನ ಗಿಡ ಇವತ್ತು ಇದೆ, ಹಣ್ಣಿನ ಪದಾರ್ಥಗಳು ಅಷ್ಟಕ್ಕೆ ಮಾತ್ರ ಸೀಮಿತ ಆಯಿತು, ಪಬ್ಲಿಕ್ಸ್ಗೆ ಅವಕಾಶ ಇರಲಿಲ್ಲ. ಆಮೇಲೆ ಅದು ಜಾನ್ ಕೆಮರಾನ್ ಅಂತಕ್ಕಂಥ ಅಧಿಕಾರಿ ಲಾಲ್ಬಾಗಿನ ಕ್ಯೂರೇಟರ್ ಆಗಿ ಬಂದಂತ ಸಂದರ್ಭದಲ್ಲಿ ಇದಕ್ಕೆ ಒಂದು ಸ್ಟೇಟಸ್ನ, ಏನೋ ಒಂದು ಬಟಾನಿಕಲ್ ಗಾರ್ಡನ್ ಸ್ಟೇಟಸ್ನ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಆಗ ಮಾರ್ಕ್ ಕಬ್ಬನ್ ಅವರು ಹೈಕಮಿಷನರ್ ಆಗಿದ್ರು. ಅವರ ಒಂದು ಆಲೋಚನೆ ಮೇರೆಗೆ ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಮನ್ರೋ ಅಂತಕ್ಕಂಥ ಅಧಿಕಾರಿ, ನಮ್ಮ ಟ್ಯಾಕ್ಸಾನಮಿ ಬಾಟ್ನಿ ಬಗ್ಗೆ ಅಗಾಧವಾದಂಥ ಜ್ಞಾನ ಇತ್ತು, ಅವರನ್ನು ಕರೆಸಿ ಇದು ಬಟಾನಿಕಲ್ ಗಾರ್ಡನ್ ಮಾಡಲಿಕ್ಕೆ ಹೇಗೆ ಲಂಡನ್ನಲ್ಲಿ ಕ್ಯೂ ಗಾರ್ಡನ್ ಇದೆಯೋ ಅದರ ಮಾದರಿನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿದರು. ಆವಾಗ ಆ್ಯಕ್ಚುಲಿ ಅಲ್ಲಿ ಏನು ಮನ್ರೋ ಅವರು ಇದು ಭಾಳ ಪ್ರಶಸ್ತವಾದಂಥ ಜಾಗ, ಖಂಡಿತ ನೀವು ಮಾಡ್ಬೋದು ಅಂತಕ್ಕಂಥ ವರದಿನ ಕೊಟ್ಟ ನಂತರ ಜಾನ್ ಕೆಮರಾನ್ ಕಾಲಾವಧಿಯಲ್ಲಿ ಸುಮಾರು 1856ರಲ್ಲಿ ರಾಜ್ಯದ ಪ್ರಪ್ರಥಮ ಸರ್ಕಾರಿ ಏನು ಸಸ್ಯಶಾಸ್ತ್ರೀಯ ತೋಟ ಆಗಿ ಲಾಲ್ಬಾಗ್ ಘೋಷಣೆ ಆಯಿತು. ತದನಂತರ ಅದು ಮರಿಗೌಡರು, MH ಮರಿಗೌಡರು ತೋಟಗಾರಿಕೆ ನಿರ್ದೇಶಕರಾದ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು ಕರ್ನಾಟಕ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಮತ್ತೆ 120 ಎಕರೆನ ಆ್ಯಡ್ ಮಾಡಿ ಲಾಲ್ಬಾಗನ್ನು 240 ಎಕರೆಗೆ ವಿಸ್ತರಣೆ ಮಾಡಿದರು. ಸೊ ಹೀಗೆ 20 ಎಕರೆ ಇದ್ದಿದ್ದು 100 ಎಕರೆ ಆಯಿತು, 100 ಎಕರೆ ಇದ್ದು ಮತ್ತೆ 240 ಎಕರೆ ಆಯಿತು. ಸೊ ಹೀಗೆ ಲಾಲ್ಬಾಗ್ ಹಂತವಾಗಿ ವಿಸ್ತರಣೆಗೊಂಡು ಇವತ್ತು 240 ಎಕರೆ ಪ್ರದೇಶವನ್ನು ಹೊಂದಿದೆ ಮೇಡಮ್. ಸರ್ ಲಾಲ್ಬಾಗ್ನಲ್ಲಿ ಏನೇನಿದೆ ಸರ್? ಪ್ರಮುಖವಾಗಿ ಇದೊಂದು ಸಸ್ಯಶಾಸ್ತ್ರೀಯ ತೋಟ. ಈಗೇನಂದ್ರೆ ಯಾವುದೇ ಒಂದು ಸಸ್ಯಶಾಸ್ತ್ರೀಯ ತೋಟದ ಮೂಲ ಉದ್ದೇಶಗಳು ಅಂತಂದ್ರೆ ನಮ್ಮ ದೇಶದಲ್ಲಿ ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮತ್ತು ಬೇರೆ ಬೇರೆ ದೇಶಗಳಿಂದ ಏನೇನು ಸಸ್ಯ ಪ್ರಭೇದಗಳಿದೆಯೋ ಅವೆಲ್ಲವನ್ನು ಕೂಡ ತರಿಸ್ತಕ್ಕಂಥದ್ದು, ಅವನ್ನ ಪರಿಚಯ ಮಾಡಿ, ಅಂದ್ರೆ ಬಂದ ತಕ್ಷಣ ಅದು ನಮ್ಮ ಹವಾಗುಣಕ್ಕೆ ಹೊಂದ್ಕೊಳ್ಳಲ್ಲ, ಆದ್ರಿಂದ ನಾನು ಒಂದು ಅಕ್ಲಮಟೈಸ್ ಅಂತ ಒಂದು ತಿಳಿ ವಾತಾವರಣದಲ್ಲಿ ಇಟ್ಟು ಅದನ್ನು ಹೊಂದಿಸಿ ನಂತರ ಅದನ್ನು ಫೀಲ್ಡ್ಗೆ ಪ್ಲಾಂಟ್ ಮಾಡ್ತಕ್ಕಂಥದ್ದು. ಆಮೇಲೆ ಮೂರನೇದು ಅದನ್ನು ಸಂರಕ್ಷಣೆ ಮಾಡೋದು, ಅದು ಚೆನ್ನಾಗಿ ಬೆಳೆದ ನಂತರ ಅದನ್ನು ಏನು ಸಂತಾನೋತ್ಪತ್ತಿ ಮಾಡಿ ಗಿಡಗಳನ್ನ ವೃದ್ಧಿ ಮಾಡೋದು, ಕೆಲವನ್ನ ಬೀಜದಿಂದ ಮಾಡ್ಬೋದು, ಕೆಲವು ಕಟಿಂಗಿಂದ ಮಾಡ್ಬೋದು, ಆ ಒಂದು ಸಂತತಿಯನ್ನು ಮತ್ತೆ ಮುಂದುವರಿಸ್ತಕ್ಕಂಥದ್ದು. ಸೊ ದಿ ಇಂಟ್ರಡಕ್ಷನ್
ಕಾನ್ಸರ್ವೇಷನ್ ಅಂಡ್ ಮಲ್ಟಿಪ್ಲಿಕೇಶನ್. ದೀಸ್ ಆರ್ ದಿ ಬೇಸಿಕ್ ಏಮ್ಸ್ ಆಫ್ ಎನಿ ಬಟಾನಿಕಲ್ ಗಾರ್ಡನ್. ಆಮೇಲೆ ವಿಶೇಷವಾಗಿ ಸ್ಥಳೀಯ ಸಸ್ಯ ಪ್ರಭೇದಗಳು, ಆಮೇಲೆ ಅಪರೂಪಜ ಮತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥ ಇವತ್ತು ರೇರ್, ಎಂಡೇಂಜರ್ಡ್, ಥ್ರೆಟನ್ಡ್ ಅಂತ ಏನು ಹೇಳ್ತೀವಿ, ಆ ಥರದ ಸಸ್ಯ ಪ್ರಭೇದಗಳಿಗೆ ವಿಶೇಷ ಒತ್ತು ಕೊಟ್ಟು ನಾವು ತರ್ತಕ್ಕಂಥದ್ದು. ಈಗ ಲಾಲ್ಬಾಗ್ನಲ್ಲಿ ಈಗ ತಾವು ನೋಡಿರ್ಬೋದು, ಈಗ ಏನು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ, 4 ರಾಜ್ಯಗಳನ್ನು ಹಾದು ಹೋಗ್ತದೆ. ತಮಿಳುನಾಡು, ಕರ್ನಾಟಕ, ಕೇರಳ. ಅದರಲ್ಲಿ ಬಹುಪಾಲು ನಮ್ಮ ಕರ್ನಾಟಕದಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳನ್ನ ನಾವು ನೋಡ್ಬೋದು. ಪಶ್ಚಿಮ ಘಟ್ಟದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು ಇವತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥ ಸಸ್ಯ ಪ್ರಭೇದಗಳು ಅಂತೇಳಿ ಸಸ್ಯಶಾಸ್ತ್ರಜ್ಞರು ಅದನ್ನು ಗುರುತಿಸಿದ್ದಾರೆ. ನಾವೀಗ ಸುಮಾರು 175ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನು ಗುರುತಿಸಿ ಸುಮಾರು 5 ವರ್ಷಗಳಿಂದ ಸಂಗ್ರಹಿಸಿ ಅದನ್ನು ಒಂದು ಪ್ರತ್ಯೇಕವಾದ ತಾಕನ್ನು ಮಾಡಿದ್ದೀವಿ. ಅದನ್ನೆಲ್ಲ ಸಂರಕ್ಷಣೆ ಮಾಡಿ ವೃದ್ಧಿ ಮಾಡಿ ಮತ್ತಷ್ಟು ಗಿಡಗಳನ್ನು ಹೆಚ್ಚು ಪ್ರದೇಶಕ್ಕೆ ಕೊಟ್ಟರೆ, ಈಗ ಡೈನೋಸರಸ್ ಹೇಗೆ ಇವತ್ತು ನಮ್ಮ ಭೂಮಂಡಲನ ಬಿಟ್ಟು ಹೋಗಿದೆಯೋ ಹಾಗೆ ಕೆಲವು ಅಮೂಲ್ಯವಾದಂಥ ಸಸ್ಯ ಪ್ರಭೇದಗಳು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥ ಅಪಾಯ ಇದೆ. ಆದ್ದರಿಂದ ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡಿ ವೃದ್ಧಿ ಮಾಡೋದ್ರಿಂದ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಲಾಲ್ಬಾಗ್ ಸಸ್ಯ ಕ್ಷೇತ್ರ ಅಥವಾ ನರ್ಸರಿ ಅಂದರೆ ಅಲ್ಲಿ ತಾವು ಇದನ್ನೇ ಇಲ್ಲ, ಇದಲ್ಲ ಮೇಡಮ್. ಆ್ಯಕ್ಚುಲಿ ಅಲ್ಲಿ ಇರ್ತಕ್ಕಂಥದ್ದು ಒಂದು ನರ್ಸರಿಮನ್ ಕೋಆಪರೇಟಿವ್ಸ್ ಸಂಬಂಧಪಟ್ಟಂಥ ಒಂದು ನರ್ಸರಿ ಇದೆ. ಅಲ್ಲಿ ನರ್ಸರಿನಲ್ಲಿ ಬೆಳೆದಂಥ ಗಿಡಗಳನ್ನ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ. ಆದರೆ ಇದು ಒಂದು ಸಂರಕ್ಷಿತ ತಾಕು ಅಂತ. ಲಾಲ್ಬಾಗ್ ಇವತ್ತೇನೋ ಐತಿಹಾಸಿಕ ಬಂಡೆ ಪ್ರದೇಶ ಇದೆ. ಆ ಬಂಡೆಯ ಹಿಂಭಾಗದಲ್ಲಿ 5 ಎಕರೆ ಪ್ರದೇಶದಲ್ಲಿ ಈ ಥರದ ಅಪರೂಪದ ಸಸ್ಯ ಪ್ರಭೇದಗಳನ್ನು ತಂದು ನಾವು ಬೆಳೆದು ಅದನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಸರ್, ನಿಜವಾಗ್ಲೂ ಲಾಲ್ಬಾಗ್ ಅಂದರೆ ಅದು ಎಂತಹ ಒಂದು ಐತಿಹಾಸಿಕ ಒಂದೇ ಅಲ್ಲ ಸರ್, ಭೌಗೋಳಿಕವಾಗಿಯೂ ಬಹಳ ಪ್ರಮುಖವಾದಂಥ ಒಂದು ಪ್ಲೇಸ್. ತಾವು ಬಂಡೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನೆನಪಾಯ್ತು. ಇವಾಗ ಕೆಂಪೇಗೌಡರ ಗೋಪುರ ಸರಿ ಸರ್, ಬಟ್ ಅದೇ ಐತಿಹಾಸಿಕ ಪ್ರಾಮುಖ್ಯತೆ. ಅದ್ರ ಜೊತೆಗೆ ಸರ್, ಇದು ಮಿಲಿಯನ್ ಗಟ್ಟಲೆ ವರ್ಷದ ಹಿಂದಿನ ಒಂದು ಬಂಡೆ ಅಂತ ಹೇಳ್ಬಿಟ್ಟು ಕೇಳಿದ್ದೀನಿ. ಹೌದು, ಅದು ಪ್ರಮುಖವಾಗಿ ಮೇಡಮ್ ಈಗ ಜಿಯಾಲಜಿ ಡಿಪಾರ್ಟ್ಮೆಂಟ್ ಲಾಲ್ಬಾಗ್ನಲ್ಲಿರ್ತಕ್ಕಂಥ ಬಂಡೆನ ಅದನ್ನ ಒಂದು ಮಾನ್ಯುಮೆಂಟಲ್ ರಾಕ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದು ಏನಿವತ್ತು ಅರ್ತು ಭೂಮಿ ಉದಯ ಆಯಿತು, ಅವತ್ತು ಅದು ಉದಯ ಆಗಿದೆ ಆ ಒಂದು ಪೀರಿಯಡ್ ನಲ್ಲಿ. ಅಂದ್ರೆ ಅಷ್ಟು ಸುದೀರ್ಘವಾದಂಥ ಇತಿಹಾಸವನ್ನ ಈ ಒಂದು ಬಂಡೆ ಪ್ರದೇಶ ಹೊಂದಿದೆ ಅಂತ. ಜೊತೆಗೆ ಈ ಬಂಡೆ ಬೆಂಗಳೂರಿನ ಬಹುಭಾಗಕ್ಕೆ ಹರಡಿದೆ. ಅದರಿಂದ ಈ ಭೂಕಂಪದ ಒಂದು ತೀವ್ರತೆ ಅಥವಾ ಬರ್ತಕ್ಕಂಥ ಸಾಧ್ಯತೆ ಕೂಡ ಇದು ರೆಸಿಸ್ಟ್ ಮಾಡಿದೆ ಅಂತಕ್ಕಂಥದ್ದು. ಸೊ ಅದು ಒಂದು ಅವರ ಒಂದು ವೈಜ್ಞಾನಿಕವಾದಂಥ ವಿಚಾರ. ಸೊ ಹಾಗಾಗಿ ಇದು ಸರ್, ಅದ್ರ ಮೇಲೆ ಕರೆಕ್ಟಾಗಿ ಕೆಂಪೇಗೌಡರು ಗೋಪುರನ. ಹೌದು, ಅದು ಬಹಳ ವಿಶೇಷಣೆ. ಬೆಂಗಳೂರು ಮೂಲತಃ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒನ್ ಆಫ್ ದಿ ಏನು ಕಾವಲು ಗೋಪುರ, ಅದು ನಮ್ಮ ಕೆಂಪೇಗೌಡ ಟವರ್ ಅಲ್ಲಿ ಇರ್ತಕ್ಕಂಥದ್ದು ಕೂಡ ನೀವು ಹೇಳ್ದಂಗೆ ಬಹಳ ವಿಶೇಷ. ಸರ್, ಇದಲ್ಲದೆ ಇದರಲ್ಲಿ ಶತಮಾನಗಳನ್ನು ಕಂಡಿರುವಂತಹ ಏನು ಸಸ್ಯ ಸಂಪತ್ತಿದೆ ಅಥವಾ ಮರಗಳಿವೆ ಅಂತ ವನರಾಜಿ ಅಂತ ಹೇಳ್ತೀವಿ, ಏನು ಅದು ಯಾವ್ಯಾವ್ದು ಸರ್ ಇಂಪಾರ್ಟೆಂಟ್ ಅಂದ್ರೆ ಒಂದು ನಾನು ಈಗಾಗಲೇ ಹೇಳ್ದಾಗೆ 1856ರಲ್ಲಿ ಇದನ್ನ ಒಂದು ಸರ್ಕಾರಿ ಸಸ್ಯಶಾಸ್ತ್ರೀಯ ತೋಟ ಅಂತ ಮಾಡಿದ ಮೇಲೆ ಇದರ ಮೂಲತತ್ವ ನಾನು ಹೇಳಿದೆ, ಅಂದ್ರೆ ಗಿಡಗಳನ್ನ ಪರಿಚಯ ಮಾಡ್ತಕ್ಕಂಥದ್ದು. ಆವಾಗ ಬ್ರಿಟಿಷರ್ಸ್ ಏನು ಮಾಡಿದ್ರು, ಕೆಲವನ್ನ ಕ್ಯೂ ಗಾರ್ಡನ್ಸಿಂದ ಬೇರೆ ಬೇರೆ ದೇಶಗಳಿಂದ ಮತ್ತೆ ನಮ್ಮ ದೇಶದ ವಿವಿಧ ಮೂಲೆಗಳಿಂದ ಗಿಡಗಳನ್ನ ತರಿಸಿ ಅಲ್ಲಿ ನೆಟ್ಟು ಪೋಷಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಬಹಳ ಒಂದು ಸಸ್ಯಶಾಸ್ತ್ರೀಯ ತೋಟ ಆಗಿರೋದ್ರಿಂದ ಒಂದು ಜಾತಿಗೆ 2 ರಿಂದ 3 ಗಿಡಗಳನ್ನ ನೆಡಬೇಕು. ಬಿಕಾಸ್ 240 ಎಕರೆ ಪ್ರದೇಶ ಇದೆ. ಇಲ್ಲಿ ಒಂದೇ ಜಾತಿಗೆ ಸೇರ್ತಕ್ಕಂಥ 100 ಗಿಡಗಳನ್ನ ನೆಟ್ಟರೆ ಬೇರೆದನ್ನ ಬೆಳಿಲಿಕ್ಕೆ ಅವಕಾಶ ಇರಲ್ಲ. ಅದರಿಂದ ಬಟಾನಿಕಲ್ ಗಾರ್ಡನ್ ಅಲ್ಲಿ ಯಾವತ್ತೂ ಕೂಡ ಒಂದು ಸಸ್ಯ ಪ್ರಭೇದಕ್ಕೆ ಒಂದು ಜಾತಿಗೆ ಸೇರ್ತಕ್ಕಂಥ 2 ರಿಂದ 3 ಗಿಡಗಳನ್ನ ಗರಿಷ್ಠ ಹಾಕ್ಬೋದು. ಬಟ್ ಹೆಚ್ಚು ಸಂಖ್ಯೆಯ ಸಸ್ಯ ಪ್ರಭೇದಗಳನ್ನ ನೆಡಬೇಕು. ಅಂದ್ರೆ ಇಲ್ಲಿ ಒಂದು ರೀತಿ ಬಯೋಡೈವರ್ಸಿಟಿ ಅಂತ ನಾವೇನು ಹೇಳ್ತೀವಿ, ಆ ಥರದ ಒಂದು ಕಾನ್ಸೆಪ್ಟ್ ಅಲ್ಲಿ ಬಟಾನಿಕಲ್ ಗಾರ್ಡನ್ನ ನಾವು ತಗೊಂಡು ಹೋಗಬೇಕಾಗ್ತದೆ. ಈಗ ಅಲ್ಲಿ ನೋಡೋದಾದ್ರೆ ಸುಮಾರು 3000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನ ನಾವು ಕಾಣ್ಬೋದು. ಅದರಲ್ಲಿ ವಿಶೇಷವಾಗಿ 35% 40% ನಮ್ಮ ಸ್ಥಳೀಯ ಸಸ್ಯ ಪ್ರಭೇದಗಳಿದ್ರೆ, ಉಳಿದಂಥವು ಎಕ್ಸಾಟಿಕ್ ಸಸ್ಯ ಪ್ರಭೇದಗಳಿದೆ. ಯಾಕೆಂದ್ರೆ ಇದು ಸಸ್ಯಶಾಸ್ತ್ರೀಯ ಒಂದು ವೈಜ್ಞಾನಿಕ ವೇದಿಕೆ. ಇಲ್ಲಿಗೆ ವಿದ್ಯಾರ್ಥಿಗಳು, ಟ್ಯಾಕ್ಸಾನಮಿಸ್ಟು ಮತ್ತೆ ನಮ್ಮ ಪರಿಸರ ಪ್ರಿಯರು ಎಲ್ಲರೂ ಬರ್ತಾರೆ. ಈಗ ಅಲ್ಲಿ ನಾನು ನೋಡೋದಾದ್ರೆ ಈಗ ಒಂದು ನೀಲಗಿರಿ ಮರ, ಈಗ ನೀಲಗಿರಿ ಮರದ ಮೂಲ ವಾಸಸ್ಥಾನ ಏನು ಆಸ್ಟ್ರೇಲಿಯಾ. ಅದನ್ನು ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ್ಸು ನಂದಿ ಹಿಲ್ಸು ಮತ್ತು ನೀಲಗಿರೀಸ್ ಅಂದರೆ ತಮಿಳುನಾಡು ಮತ್ತು ಕಬ್ಬನ್ ಪಾರ್ಕ್ ಆ್ಯಂಡ್ ಲಾಲ್ಬಾಗ್ ಇಂಥ ಕಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವತ್ತಿಗೂ ನಾವು ಸುಮಾರು 220 ವರ್ಷದ ನೀಲಗಿರಿ ಮರಗಳನ್ನ ಅಲ್ಲಿ ನೋಡ್ಬೋದು. ಭಾಳಷ್ಟು ಹಳೆ ಮರಗಳಿದೆ. ಆಮೇಲೆ ಇನ್ನೊಂದು ಅಲ್ಲಿ ಅಡಿನ್ಸೋನಿಯಾ ಡಿಜಿಟೇಟಾ ಅಂತಕ್ಕಂಥ ಮರ ಇದೆ. ಅದನ್ನು ಆನೆ ಹುಣಸೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಅದು ಇಟ್ ಕ್ಯಾನ್ ಲಿವ್ ಮೋರ್ ದೆನ್ 5000 ಇಯರ್ಸ್, ಅಂದರೆ ಲಾಂಗ್ ಲಿವಿಂಗ್ ಟ್ರೀ ಆನ್ ದಿ ಅರ್ತ್. ಅಂಥದ್ದು ನಾವು ಒಂದು 5-6 ಸಸ್ಯ ಪ್ರಭೇದಗಳಿದೆ. ಆಮೇಲೆ ಇನ್ನೊಂದು ಶ್ರೀತಾಳೆ ಅಂತ, ಸೆಂಚುರಿ ಪಾಮ್ ಅಂತೀವಿ, ಅದನ್ನು ವೈಜ್ಞಾನಿಕವಾಗಿ ನಾವು ಕೋರಿಫಾ ಅಂಬ್ರಾಕ್ಯುಲೆಫ್ರಾ ಅಂತ ಕರಿತೀವಿ. ಸೊ ಅದರ ವಿಶೇಷ ಅಂತಂದರೆ ಸುಮಾರು 95 ರಿಂದ 100 ವರ್ಷ ಅದು ಇಟ್ ಈಸ್ ಲೈಕ್ ಎ ಪಾಮ್, ಒಂದು ನಮ್ಮ ತೆಂಗಿನ ಮರ ನೋಡಿದ ಹಾಗೆ, ಬಟ್ ಭಾಳ ದೊಡ್ಡದಾದಂಥ ಎಲೆ. 100 ವರ್ಷ ರೀಚ್ ಆಗ್ತಾ ಇದ್ದಂಗೆ ಟರ್ಮಿನಲ್ ಟಿಪ್ನಲ್ಲಿ ಒಂದು ಗ್ರೆಗೇರಿಯಸ್ ಫ್ಲವರಿಂಗ್ ಬರುತ್ತೆ. ಆ ಇನ್ಫ್ಲಾರೆಸನ್ಸ್ ವೆಯ್ಟೇನೆ ನಿಮಗೆ 4 ಟನ್ ಇರುತ್ತೆ.
ಆ ಹೂವಿನ ತೂಕ. ಅದರೊಳಗಡೆ ನಿಮಗೆ ನಾಟ್ ಲೆಸ್ ದ್ಯಾನ್ ಒಂದು 4 to 5 ಮಿಲಿಯನ್ ಸೀಡ್ಸ್ ಇರುತ್ತೆ. ಅದೆಲ್ಲವೂ ಮೆಚ್ಯೂರ್ ಆಗಿ ಒಂದು ಬಲ್ತಂತ ಬೀಜಗಳು ನೆಲಕ್ಕೆ ಉದುರಿದ ಮೇಲೆ ಒಂದು 8 ರಿಂದ 10 ತಿಂಗಳ ಮೇಲೆ ಇಡೀ ಮರ ಒಣಗೋಗಿ ಅದು ಅದರನ್ನ ಒಂದು ಲೈಫನ್ನು ಮುಗಿಸ್ಕೊಂಡ್ಬಿಡುತ್ತೆ, ಅಂದರೆ ಒಣಗೋಗ್ತದೆ, ಸತ್ತು ಹೋಗ್ತದೆ. ಸೊ ಹೀಗೆ ಭಾಳಷ್ಟು ಉಪಯುಕ್ತ ಆಗ್ತಕ್ಕಂಥ, ಭಾಳಷ್ಟು ಕೌತುಕವನ್ನು ಉಂಟು ಮಾಡ್ತಕ್ಕಂಥ, ಮತ್ತು ನೀವು ಆರ್ನಮೆಂಟಲ್ ಫ್ರೂಟ್ಸ್ ಇರ್ಬೋದು, ಮೆಡಿಸಿನಲ್ ವ್ಯಾಲ್ಯೂ ಇರ್ಬೋದು, ಬಟಾನಿಕಲ್ ವ್ಯಾಲ್ಯೂ ಇರ್ಬೋದು, ಹೀಗೆ ಹಲವಾರು ಉಪಯೋಗಕ್ಕೆ ಬರ್ತಕ್ಕಂಥ ಅಮೂಲ್ಯವಾದಂಥ ಸುಮಾರು 3,000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನ ನೀವು ಲಾಲ್ಬಾಗ್ನಲ್ಲಿ ಕಾಣ್ಬೋದಾಗಿದೆ ಮೇಡಮ್. ಇನ್ನು ನಾವು ಇವಾಗ ಮತ್ತೆ ನಮ್ಮ ಫಲಪುಷ್ಪ ಪ್ರದರ್ಶನಕ್ಕೆ ಬರೋಣ ಸರ್. ಇವಾಗ ಫಲಪುಷ್ಪ ಪ್ರದರ್ಶನದ ಸರ್ ತಾವು ಎಲ್ಲ ಥೀಮ್ ಬೇಸ್ಡ್ ಮಾಡ್ತಿರೋದ್ರಿಂದ ಇದಕ್ಕೆ ಸಿದ್ಧತೆ ಹೇಗೆ ಮಾಡ್ಕೋತೀರಿ ಸರ್ ತಾವು? ಅಂದರೆ ಫಸ್ಟ್ ಸೆಲೆಕ್ಷನ್ ಹೇಗೆ ಮಾಡಿ? ಕರೆಕ್ಟು. ಈಗ ನಾವು ಫಸ್ಟ್ ಪ್ರಾರಂಭದಲ್ಲಿ ನಾನು 2011ರಲ್ಲಿ ಈ ಒಂದು ಪರಿಕಲ್ಪನೆಯನ್ನು ಹುಟ್ಟಾಕ್ತಂಥ ಸಂದರ್ಭದಲ್ಲಿ ನಮಗೆ ಒತ್ತಡ ಇರಲಿಲ್ಲ. ಸೊ ನಮಗೆ ಯಾವ್ದು ಬೇಕು ಥೀಮ್ ಅದನ್ನೇ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇತ್ತು. ಇದು ಬರ್ತಾ ಬರ್ತಾ ಏನಾಯಿತು, ಈ ಥೀಮು ಇಷ್ಟೊಂದು, ಯಾಕೆಂದರೆ ಫಲಪುಷ್ಪ ಪ್ರದರ್ಶನ ನಾವು 2006ರಲ್ಲಿ ನಾವು ಇಲ್ಲಿ ಲಾಲ್ಬಾಗ್ ಬಂದಂಥ ಸಂದರ್ಭದಲ್ಲಿ ಏನು ಒಂದು 30-40 ಸಾವಿರ ಜನ ಬರ್ತಕ್ಕಂಥದ್ದು, ಒಂದು 7 ರಿಂದ 10 ಲಕ್ಷ ಕಲೆಕ್ಟ್ ಗಣ ಸಂಗ್ರಹಣೆ ಆಗ್ತಕ್ಕಂಥ ಒಂದು ಲೋ ಪ್ರೊಫೈಲಲ್ಲಿ ಶೋಗಳು ನಡೀತಾ ಇತ್ತು. ಆಮೇಲೆ ಈಗ ನಾವು ಈ ಒಂದು ಥೀಮ್ಯಾಟಿಕ್ ಶೋಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಆದಮೇಲೆ ಭಾಳ ಅಚ್ಚುಕಟ್ಟಾಗಿ, ಯಾಕೆಂದರೆ ಇಲ್ಲಿ ಪ್ರವಾಸಿಗರು ಮತ್ತು ಸಸ್ಯ ತೋಟದ ಉಳಿವು ಎರಡೂ ಇಂಪಾರ್ಟೆಂಟು, ಅದನ್ನು ಗಮನದಲ್ಲಿ ಇಟ್ಕೊಂಡು ಭಾಳಷ್ಟು ಸುಧಾರಣೆಗಳನ್ನ ತಂದಿದ್ವಿ. ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೇಗೆ ನಾವು ಬರ್ತಕ್ಕಂಥ ಜನರಿಗೆ ಸೌಕರ್ಯ ಆಗಬೇಕು, ಸಸ್ಯ ತೋಟದ ಉಳಿವಿಗೆ ಸಹಕಾರಿ ಆಗಬೇಕು, ಆ ಎಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ವಿ. ಇದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿದೆ, ಈಗ ಪ್ರತಿಯೊಂದು ಥೀಮ್ ಸೆಲೆಕ್ಷನ್ಸ್ ಏನಿದೆ ಅದಕ್ಕೆ ನಾವು ಒಂದು 200 ಥೀಮ್ಗಳನ್ನ ಫಸ್ಟು ಸಾಧ್ಯತೆ ಇರತಕ್ಕಂಥ ಥೀಮ್ಗಳ ಒಂದು ಪಟ್ಟಿ ಮಾಡಿ ಒಂದು ಪ್ರಪೋಸಲ್ನ ಮಾಡಿ ಅದನ್ನು ನಮ್ಮ ಮಾನ್ಯ ನಿರ್ದೇಶಕರ ಮುಖ್ಯನ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಸಚಿವರಿಗೆ ಹೋಗುತ್ತೆ ಸರ್ಕಾರಕ್ಕೆ. ಅಲ್ಲಿ ಸಚಿವರು ಅಂತಿಮವಾಗಿ ಆ ಥೀಮನ್ನು ಇಂಥದ್ದನ್ನು ಮಾಡಿ ಅಂತೇಳಿ ಅವರು ಏನು ಸೆಲೆಕ್ಟ್ ಮಾಡಿ ಕೊಡ್ತಾರೆ ಸರ್ಕಾರ, ಅದನ್ನು ನಾವು ಆ್ಯಕ್ಚುಲಿ ಮಾಡ್ತೀವಿ. ಸೊ ಈ ಬಾರಿ ಅದೇ ರೀತಿ ನಮಗೀಗ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪರಿಕಲ್ಪನಾ ಆಧಾರಿತ ಶೋನ ಮಾಡಲಿಕ್ಕೆ ಈ ಸಾರಿ ನಮಗೆ ಅವಕಾಶ ದೊರೆತಿದೆ. ಏನು ವಿಶೇಷ ಅಂದರೆ ಯಾಕೆ ಪೂಚಂತೆ ಅವರನ್ನು ಈ ಸರಿ ಸೆಲೆಕ್ಟ್ ಮಾಡಿದ್ರಿ? ಅದೇ ಈಗ ಪ್ರಮುಖವಾಗಿ ಏನಾಗಿತ್ತು ಅಲ್ಲಿ ನಾವು, ಇಲ್ಲ ನಾನು ಯಾಕೆ ಕೇಳಿದೆ ಅಂದ್ರೆ ಕರ್ವಾಲೋ ಬಂದು 50 ವರ್ಷ ಆಯ್ತಲ್ಲ, ಸೊ ಆ ಸುವರ್ಣ ಮಹೋತ್ಸವ ಎಲ್ಲ ಕಡೆ ಆಚರಿಸಿದಾರಲ್ಲ, ಸೊ ಆ ಒಂದು ಹಿನ್ನೆಲೆ ಏನಿದ್ವು? ಅಲ್ಲ ಖಂಡಿತ ನೀವು ಹೇಳಿದಾಗೆ ಇದು 2-3 ಕಾರಣ ಇದೆ. ಒಂದು ಕರ್ವಾಲೋ ಬಂದು 50 ವರ್ಷಗಳಂತ ಸಂದಂತ ಸಂದರ್ಭ, ಮತ್ತೆ ಒಂದು ಕರ್ವಾಲೋ ಕಾದಂಬರಿ 95ಕ್ಕೂ ಹೆಚ್ಚು ಬಾರಿ ಮರುಮುದ್ರಣವನ್ನು ಕಂಡಿರ್ತಕ್ಕಂಥದ್ದು. 77 ಬಹುಶಃ ಇದು ನಮ್ಮ ಒಂದು ಲಿಟರರಿ ಫೀಲ್ಡಲ್ಲಿ ಇದು ಬಹಳ ಸಾರ್ವಕಾಲಿಕ ದಾಖಲೆ. ಆಮೇಲೆ ಸರ್ ತಾವು ಗಮನಿಸಿ, ಅದು ಏನು ಒಂದೊಂದು ಕಾಲಘಟ್ಟಕ್ಕೂ ಒಂದೊಂದು ಕವರ್ ಪೇಜ್ ಆಗಿ ಬರ್ತಾ ಇದೆ ಅದು. ಆಮೇಲೆ ನಾನು ಮೊನ್ನೆ ಬಹಳ ಕುತೂಹಲಕ್ಕೆ ಕೇಳ್ತಾ ಇದ್ದೆ, ನಾನು ತೇಜಸ್ವಿ ಪ್ರತಿಷ್ಠಾನದಿಂದ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ, ಸೊ ಹೀಗೆ ಹೇಗಿದೆ ಒಂದು ಅದರ ಒಂದು ಇದ್ರ ಬಗ್ಗೆ ಜನಗಳ ಒಂದು ಒಲವು ಅಂತ. ಅವರು ಆಲ್ಮೋಸ್ಟ್ ಕನಿಷ್ಠ 2 ತಿಂಗಳಿಗೆ ಇನ್ನೂ 15,000 ಪ್ರತಿ ನಮಗೆ ಬೇಕಾಗಿದೆ, ಈಗ ಮುದ್ರಣಕ್ಕೆ ಹೋಗ್ತಾ ಇದೆ ಅಂತ. ನಾವೀಗ ಜೂನ್ ತಿಂಗಳಲ್ಲಿ ಕರ್ವಾಲೋ 50 ಅಂತ ಹೇಳಿ ಒಂದು ವಿಶೇಷ ಸಂಚಿಕೆ ತಂದ್ವಿ ಸರ್. ಆವಾಗ ನಾನು ಹೀಗೆ ವಿಚಾರಿಸಿದಾಗ, ಸರ್ ಇವತ್ತಿಗೂ ಯುವ ಪೀಳಿಗೆಗೆ ಸಲ್ಲುವ ಲೇಖಕ ಕನ್ನಡದವರು ಅಂತ ಹೇಳಿದ್ರೆ ಅದು ಪೂರ್ಣಚಂದ್ರ ತೇಜಸ್ವಿ ಅವರು. ಬಹುಶಃ ಕ್ರಿಮಿ, ಕೀಟ, ಪಶು, ಪಕ್ಷಿ ಏನನ್ನೂ ಬಿಡದೆ ಎಲ್ಲವನ್ನೂ ತಮ್ಮ ಒಂದು ಸಾಹಿತ್ಯದಲ್ಲಿ, ತಮ್ಮ ಒಂದು ಅಕ್ಷರ ಕೃಷಿಯಲ್ಲಿ ಅವರು ಅದನ್ನು ವೈವಿಧ್ಯಮಯವಾಗಿ ಅವನು ಪರಿಚಯಿಸ್ತಾ ಹೋಗಿರೋದಿದೆಯಲ್ಲ ಸರ್. ಇಲ್ಲಂದ್ರೆ ಹಾರುವ ಓತಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ? ಖಂಡಿತ ಅದು ಇಟ್ ಈಸ್ ನೋ ವೇ ಕನೆಕ್ಟೆಡ್ ಅಂತ ಹೇಳಿ ಸುಮ್ಮನೆ ಇರ್ತಾ ಇದ್ರು. ಇಲ್ಲ, ಅದು ನಾನು ನೋಡಿದಾಗ ಮೇಡಮ್ ಆ್ಯಕ್ಚುಲಿ ಈಗ ಸಾಕಷ್ಟು ಇದು ಹೇಗೆ ಥೀಮು ನಮ್ಗೆ ಸೆಲೆಕ್ಟ್ ಮಾಡಿದ್ರು, ಇದನ್ನು ಹೇಗೆ ನಾವು ಒಂದು ಅನುಷ್ಠಾನಕ್ಕೆ ತರಬೇಕು ಅಂತಂದಾಗ ನಾವು ಈಗ ಏನು ತೇಜಸ್ವಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಪ್ರದೀಪ್ ಕೆಂಜ್ಗೆ ಅವರು, ರಘು ಅವರು, ಆಮೇಲೆ ಕುವೆಂಪು ಪ್ರತಿಷ್ಠಾನದ ಸಮಕಾರ್ಯದರ್ಶಿಗಳಾದಂಥ ಕಡಿದಾಳ್ ಪ್ರಕಾಶ್ ಅವರು, ಮತ್ತೆ ಏನು ತೇಜಸ್ವಿ ಅವರ ಪುತ್ರಿಯರು ಇಬ್ಬರನ್ನೂ ಮತ್ತೆ ಕರೆದ್ವಿ. ಮತ್ತೆ ತೇಜಸ್ವಿಯವರ ಸಮಕಾಲೀನರಾಗಿತ್ಕೊಂಡು ಅವರ ಒಡನಾಟವನ್ನು ಹೊಂದಿರತಕ್ಕಂಥವ್ರಿಗೆ ತೇಜಸ್ವಿಯವರ ಸೂಕ್ಷ್ಮತೆ, ಅವರ ಒಂದು ವೈಜ್ಞಾನಿಕ ಕೌತುಕ, ನಿಸರ್ಗದ ಬಗ್ಗೆ ಇದ್ದಂಥ ಅವ್ರಿಗೆ ಇದ್ದಂಥ ತವಕ ಎಲ್ಲವನ್ನು ಸೂಕ್ಷ್ಮವಾಗಿ ನೋಡಿರ್ತಕ್ಕಂಥ ಬಹಳಷ್ಟು ಜನ ಅವರ ಒಂದು ಒಡನಾಡಿಗಳನ್ನು ಕೂಡ ನಾವು ಕರೆಸಿದ್ವಿ. ಅವ್ರ ಜೊತೆ ಸುಮಾರು 26ಕ್ಕೂ ಹೆಚ್ಚು ಸಭೆಗಳನ್ನ ನಾನು ಮಾಡಿದೆ. ಅದೆಲ್ಲ ಮಾಡಿ ತೇಜಸ್ವಿ ಅವ್ರನ್ನ ಹೇಗೆ ನಮ್ಮ ಸಮಾಜಕ್ಕೆ, ಹೌದು ನಾನು ಮೂಡಿಗೆರೆಗೂ ಹೋಗಿದ್ದೆ, ಆಮೇಲೆ ನಿರುತ್ತರ ಅವರ ತೋಟಕ್ಕೆ ಹೋಗ್ತಾ ಇರ್ತೀವಿ, ಬಹಳಷ್ಟು ಸಾರಿ ಭೇಟಿ ಮಾಡ್ತಾ ಇದ್ವಿ. ಬಟ್ ಈಗ ವಿಶೇಷವಾಗಿ ನಾವು ಭೇಟಿ ಮಾಡಿದ್ವಿ. ಆಮೇಲೆ ಇಡೀ ಅವರ ಸಾಹಿತ್ಯ ದರ್ಶನ ಏನು 54 ಪುಸ್ತಕಗಳು ಬಂದಿದೆ, ಅದನ್ನು ಕೂಡ ಇಟ್ಕೊಂಡು ಸೊ ತೇಜಸ್ವಿ ಅವ್ರನ್ನ ಹೇಗೆ ಇವತ್ತಿನ ಸಮಾಜಕ್ಕೆ ತೋರಿಸ್ಬೋದು. ಯಾಕೆಂದರೆ ಇವತ್ತು ನೀವು ಹೇಳಿದಾಗೆ ಇವತ್ತೆಲ್ಲ ನಮ್ಮ ಏನು ಸಾಫ್ಟ್ವೇರ್ ಕಂಪನಿಗಳಿದೆ, ಅವರು ಬಹುತೇಕ
ಕನ್ನಡವನ್ನು ಮಾತಾಡ್ತಕ್ಕಂಥದ್ದು ಬಳಕೆ ಮಾಡ್ತಕ್ಕಂಥದ್ದು ಭಾಳ ಕಡಿಮೆ. ಆದರೆ ಭಾಳ ಸರ್ಪ್ರೈಸ್ ಅಂತಂದರೆ ನನಗೆ ಅಲ್ಲಿ ಬಂದಂಥ ಏನು ಪರಿಣಿತರು ಹೇಳಿದಂಥ ಸಂದರ್ಭದಲ್ಲಿ 35% ಹೆಚ್ಚು ಜನ ತೇಜಸ್ವಿಯ ಪುಸ್ತಕಗಳನ್ನು ಈ ಒಂದು ವರ್ಗದ ಜನ ಬಳಸ್ತಾ ಇದ್ದಾರೆ. ನಿರಂತರವಾಗಿ ಅದನ್ನು ಏನು ಭಾಳ ಎಂಜಾಯ್ ಮಾಡ್ತಿದ್ದಾರೆ. ತೇಜಸ್ವಿ ಇವತ್ತಿಗೂ ಇದ್ದಾರೆ. ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದರು, ತೇಜಸ್ವಿ ಅವರು ಇವತ್ತು ನಮ್ಮನ್ನು ಬಿಟ್ಟ ದೂರ ಹೋಗಿರ್ಬೋದು, ಆದರೆ ಇದು ಇನ್ನೂ ಹೆಚ್ಚು ಅವರತ್ತ ಅವರ ಏನು ಸಾಹಿತ್ಯ ಜನರನ್ನು ಸೆಳೀತಾ ಇದೆ ಅಂತ. ಕ್ರೇಜ್ ಇನ್ನೂ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಹೋಗ್ತಾ ಇದೆ. ಗಂಗೆ ಅಂತೀವಲ್ಲ 100%. ಹೌದು ಹಾಗೆ ಮಲೆಗಳಲ್ಲಿ ಮದುಮಗಳು ಹೌದು ಹಾಗೆ ತೇಜಸ್ವಿ ಅವ್ರದ್ದು. ಸೊ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಅವ್ರು ಕೊಟ್ಟಂತ ಎಲ್ಲ ಒಂದು ವಿಷಯಗಳನ್ನ ಒಂದ್ ಕಡೆ ಇಟ್ಕೊಂಡು ನಂತರ ನಮ್ಮದೇ ಆದಂತ ಒಂದು ಏನು ಕಲಾವಿದರ ತಂಡ ಇದೆ, ಆಮೇಲೆ ಸಾಹಿತಿಗಳ ಒಂದು ನಮಗೆ ಒಂದು ಟೀಮ್ ಇದೆ. ಎಲ್ಲರ ಜೊತೆನೂ ಕುಳಿತು ಈಗ ಹೇಳಿರ್ತಕ್ಕಂಥದ್ದನ್ನ ಹೇಗೆ ನಾವು ಒಂದು 3D ಪ್ರತಿರೂಪವಾಗಿ, ಯಾಕೆಂದ್ರೆ ಈಗ ನಾವು ಕೊಡ್ತಕ್ಕಂಥದ್ದನ್ನೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಅಷ್ಟು ಯಾರಿಗೂ ಕೂಡ ರುಚಿಸಲ್ಲ. ಆದ್ರಿಂದ ಇದನ್ನ ಹೆಚ್ಚು ಆಹ್ಲಾದಕರವಾಗಿ ಮತ್ತೆ ತೇಜಸ್ವಿಯವರ ನಿಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಅದಕ್ಕೆ ಬಹಳಷ್ಟು ಒಂದು ಕುತೂಹಲ ಇರಬೇಕು, ಡೆಪ್ತ್ ಇರಬೇಕು, ಆಮೇಲೆ ನೋಡೋರಿಗೆ ಒಂದು ಆಕರ್ಷಣೆ ಇರಬೇಕು. ಎಲ್ಲವನ್ನು ಹೇಗೆ ತುಂಬೋದು ಅಂತಕ್ಕಂಥ ಒಂದು ಇಟ್ಕೊಂಡು ಆರ್ಟಿಸ್ಟ್ಗಳ ಕಡೆಯಿಂದ ನಮ್ಮ ಆಲೋಚನೆಗಳನ್ನು ಹೇಳಿ ಒಂದು ಪರಿಕಲ್ಪನೆ ನಾವು ತಯಾರು ಮಾಡಿದ್ದೀವಿ. ಈಗ ಇಲ್ಲಿ ನಾವು ನೋಡೋದಾದ್ರೆ, ಸೊ ಈ ಬಾರಿಯ ಪ್ರದರ್ಶನಕ್ಕೆ ಇದು ಏನು ಐತಿಹಾಸಿಕ ಗಾಜಿನ ಮನೆ ಇದೆ, ಗಾಜಿನ ಮನೆಯ ಮಧ್ಯಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ನೈಸರ್ಗಿಕವಾದಂಥ ಒಂದು ಬೆಟ್ಟ. ಅಲ್ಲಿ ಗಿಡ ಮರ, ಜಲಪಾತ, ಆಮೇಲೆ ಹಕ್ಕಿ ಪಕ್ಷಿಗಳು, ಇಲ್ಲಿ ಹಾರುವ ಓತಿ ಖ್ಯಾತೆ ಕೂಡ ಇರುತ್ತದೆ. ಅದರ ತಪ್ಪಲಿನಲ್ಲಿ ನಾವು ತೇಜಸ್ವಿಯವರ ಮನೆ, ಇದು ಒಂದು ಪುಷ್ಪ ಪ್ರತಿರೂಪ ಬರುತ್ತೆ. ಜೊತೆಗೆ ಈ ಒಂದು ಬೆಟ್ಟದ ತುದಿಯಲ್ಲಿ ಇಡೀ ಒಂದು ಪ್ರಕೃತಿಯ ಪ್ರತಿಬಿಂಬದಂತೆ ತೇಜಸ್ವಿಯವರ ಒಂದು ಏನು ಮುಖದ ಭಾವ ಅಲ್ಲಿರುತ್ತೆ. ಮತ್ತೆ ಇಲ್ಲಿ ತೇಜಸ್ವಿಯವರು ಮತ್ತೆ ರಾಜೇಶ್ವರು ಕುಳಿತಿರ್ತಕ್ಕಂಥ ಒಂದು ಚಿತ್ರಣ, ಮತ್ತೆ ಇಲ್ಲಿರ್ತಕ್ಕಂಥ ಪ್ರಾಣಿ ಮತ್ತು ಪಕ್ಷಿ ಮತ್ತು ಕೀಟದ ಒಂದು ಸಮೂಹ, ಆಮೇಲೆ ಅವ್ರ ಸ್ಕೂಟರ್ನಂತೂ ಇಡ್ಲಿಕ್ಕೆ ನಾವು ಮರಿಲಿಲ್ಲ. ಸೊ ಇದು ಒಂದು ಕಾನ್ಸೆಪ್ಟ್ ತಂದಿದ್ದೀವಿ. ಅದರ ಜೊತೆಗೆ ಈ ಒಂದು ಏನು ಮಧ್ಯದ ಬೆಟ್ಟ ಏನಿದೆ, ಹಿಂಬದಿನಲ್ಲಿ ಈ ಕರ್ವಾಲೋ ಕಾದಂಬರಿಯ ಒಂದು ಪರಿಕಲ್ಪನೆ. ಸೊ ಹೇಗೆ ಒಂದು ದಟ್ಟವಾದ ಕಾಡು, ಮತ್ತೆ ಅಲ್ಲಿ ತೇಜಸ್ವಿಯವರು, ಮಂದಣ್ಣ ಅವರು, ಕರಿಯಪ್ಪ ಅವರು, ಆಮೇಲೆ ಇದು ಕಿವಿ ಇಲ್ಲಿದೆ. ಸೊ ಇದನ್ನ ಎಷ್ಟು ನೈಸರ್ಗಿಕವಾಗಿ ಹೇಗೆ ತರ್ಬೋದು. ಆಮೇಲೆ ಇದರಲ್ಲಿ ನಾವು ಕೊಟ್ಟಿಗೆ ಹಾರದಲ್ಲಿರ್ತಕ್ಕಂಥ ತೇಜಸ್ವಿಯವರ ಪ್ರತಿಷ್ಠಾನದ ಒಂದು ಪ್ರತಿರೂಪವನ್ನು ಕೂಡ ತರ್ತೇವೆ, ಯಾಕೆಂದ್ರೆ ಅದು ಆ ತಪ್ಪಲಿನಲ್ಲಿ ಇದೆ. ಅದನ್ನು ಕೂಡ ಅಲ್ಲಿ ನಾವು ಅದನ್ನ ತರ್ತೇವೆ. ಇದು ಒಂದು ಭಾಗ. ಅದರ ಜೊತೆಗೆ ತೇಜಸ್ವಿಯವರ ಸಾಹಿತ್ಯದಲ್ಲಿ ಸೊ ತಮಗೆ ಗೊತ್ತಿರುವ ಹಾಗೆ ಪ್ರಾಣಿ ಪಕ್ಷಿ ಹಕ್ಕಿ ಇದೆಲ್ಲವೂ ಕೂಡ ಅವರ ಜೀವನದ ಹಾಸುವಕ್ಕಾಗಿತ್ತು. ಅದನ್ನು ಹೆಕ್ಕಿ ತೆಗೆದು ಕೆಲವನ್ನ ನಾವು ಈ ಥರ ಸುಮಾರು ಒಂದು 40ಕ್ಕೂ ಹೆಚ್ಚು ಹಕ್ಕಿ ಕೀಟ ಮತ್ತು ಪ್ರಾಣಿಗಳ ಒಂದು ಏನಂದ್ರೆ ಈಗ ಪರಿಸರ ಸ್ನೇಹಿ ವಸ್ತುವನ್ನು ಬಳಸ್ಕೊಂಡು, ಗಿಡಗಳಿಂದ ಬರ್ತಕ್ಕಂಥ ವಸ್ತುವನ್ನು ಬಳಸ್ಕೊಂಡು ದೊಡ್ಡ ದೊಡ್ಡ ಒಂದು ರಚನೆಯನ್ನ ಮಾಡ್ತಾ ಇದೀವಿ. ಈಗ ಒಂದು ಮುಂಗುಸಿ ದೊಡ್ಡದಿದೆ ಅಂತಂದ್ರೆ ಅದು ಓತಿಕೆತ ಇರ್ಬೋದು, ಜೇನ್ನೊಣ ಇರ್ಬೋದು, ಒಂದು ಜೀರುಂಡೆ ಇರ್ಬೋದು. ಹೀಗೆ ಅದನ್ನ ಮಾಡಿ ಲಾಲ್ಬಾಗಿನ ವಿವಿಧ ಪ್ರದೇಶಗಳಲ್ಲಿ ಅದನ್ನು ಇಟ್ಟು ಪ್ರದರ್ಶನ ಮಾಡೋಣ ಅಂತ. ಆಮೇಲೆ ಆ ಕೀಟದ ಉಪಯೋಗ ಇದಕ್ಕೆ ಏನಿದೆ ಪರಿಸರಕ್ಕೆ ಅಂತ ಕುತೂಹಲನು ಕೂಡ ಅಲ್ಲಿ ಹುಟ್ಟು ಹಾಕ್ಬೇಕು ಅಂತಕ್ಕಂಥದ್ದು ಆ ಮೂಲಕ ಖಂಡಿತ. ಸೊ ಮಕ್ಕಳು ಮತ್ತೆ ಎಲ್ರಿಗೂ ಕೂಡ ಅದೊಂದು ರೀತಿ ಬಹಳಷ್ಟು ಒಂದು ಪ್ರಕೃತಿಯ ಕೌತುಕವನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಗಾಜಿನ ಮನೆಯಲ್ಲಿ ಏನು ನಮ್ಮ ಶಾಮಣ್ಣವರು ಮತ್ತೆ ತೇಜಸ್ವಿ ಸೈಕಲ್ ಸವಾರಿ, ಅದು ಒಂದು ವ್ಯಂಗ್ಯ ಚಿತ್ರ ಮಾದರಿನಲ್ಲಿ ಅದು ಇನ್ನೂ ಇಟ್ ವಿಲ್ ಬಿ ವೆರಿ ಅಟ್ರಾಕ್ಟಿವ್. ಆಮೇಲೆ ತೇಜಸ್ವಿಯವರ ಎಲ್ಲ ಒಂದು ಏನು ಪ್ರಕಾರಗಳು ಅಂದ್ರೆ ಅವರು ಸಾಹಿತಿಯಾಗಿ, ಮೀನು ಹಿಡಿತಕ್ಕಂಥವರಾಗಿ, ಶಿಕಾರಿಗಾರರಾಗಿ, ಮತ್ತೆ ಬರವಣಿಗೆಗಾರರಾಗಿ, ಮತ್ತೆ ಅವರು ಹೋರಾಟದ ಹಾದಿ ನಿಮಗೆ ಗೊತ್ತಿದೆ, ರೈತ ಚಳವಳಿಗಳಲ್ಲಿ ಬಹಳ ಸಕ್ರಿಯವಾಗಿ ದನಿ ಎತ್ತಂತವ್ರು. ಮತ್ತೆ ಕಾಫಿ ಬೆಳೆ ವಿಚಾರ ಬಂದಾಗ ಬೇರೆ ಮತ್ತೆ ಇದು ಏನು ಪರಿಸರಕ್ಕೆ ಧಕ್ಕೆ ಉಂಟಾದಂತ ಸಂದರ್ಭದಲ್ಲಿ ಹಲವಾರು ಬಾರಿ ಬಹಳ ವಿಶೇಷವಾದಂತಹ ಪಾತ್ರವನ್ನು ಕುದುರೆ ಸೊ ಅಂತ ವಿಚಾರಗಳನ್ನು ಕೂಡ ನಾವಲ್ಲಿ ತಂದಿದ್ದೇವೆ. ಆಮೇಲೆ ವಿಶೇಷವಾಗಿ ಅವರು ಕನ್ನಡದ ಕಂಪ್ಯೂಟರೀಕರಣ ಅದು ಅವರ ಕೊಡುಗೆ ಬಹಳ ಅಮೋಘವಾದಂತು. ಹಾಗಾಗಿ ಅವರೆಲ್ಲವನ್ನೂ ಕೂಡ ಅಲ್ಲಿ ತರ್ತಕ್ಕಂಥ ಒಂದು ವಿಶೇಷತೆ ತಂದಿದ್ದೀವಿ. ಅದರ ಜೊತೆಗೆ ಗಾಜಿನ ಮನೆಯ ಎಡಭಾಗದ ವಿಭಾಗದಲ್ಲಿ ಒಂದು ಮಂತ್ರ ಮಾಂಗಲ್ಯದ ಪರಿಕಲ್ಪನೆ. ಅಲ್ಲಿ ಗಿಡಗಳನ್ನೇ ವರ್ಟಿಕಲ್ ಗಾರ್ಡನ್ ಮಾದರಿನಲ್ಲಿ ಒಂದು ಮಂಟಪವನ್ನು ಮಾಡಿ ಅಲ್ಲಿ ಕುವೆಂಪು ಅವರು ಮಂತ್ರ ಮಾಂಗಲ್ಯವನ್ನ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು, ತೇಜಸ್ವಿ ದಂಪತಿಗಳು ಇರ್ತಕ್ಕಂಥದ್ದು. ಆ ಮಂತ್ರ ಮಾಂಗಲ್ಯದ ಮಹತ್ವ, ಅದು ಅವ್ರು ಹೇಗೆ ಅದನ್ನು ಅಳವಡಿಸ್ಕೊಂಡ್ರು, ನಂತರ ಅದು ಹೇಗೆ ಎಮ್ಮರವಾಗಿ ಇಡೀ ಸಮಾಜಕ್ಕೆ ಅಪ್ಯಾಯಮಾನವಾಗಿ ಬಹಳಷ್ಟು ಜನ ಅದನ್ನ ಒಪ್ಕೊಂಡ್ರು, ಇವತ್ತಿಗೂ ಕೂಡ ಅದನ್ನ ಮುಂದುವರಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ತರಲಿಕ್ಕೆ ಒಂದು ಮಾಡಿದ್ದೇವೆ. ಅಂದ್ರೆ ಸರ್, ಒಟ್ಟಾರೆಯಾಗಿ ತೇಜಸ್ವಿ ಅವರ ಜೀವನದ ವಿಭಿನ್ನ ಕಾಲಘಟ್ಟಗಳನ್ನ ತಾವು ಹೂವು
ಮತ್ತು ಚಿತ್ರಪಟಗಳಲ್ಲಿ ಅನಾವರಣಗೊಳಿಸೋದಕ್ಕೆ ಖಂಡಿತ. ಮತ್ತೆ ಅದರ ಜೊತೆಗೆ ಗಾಜನ ಮನೆಯ ಒಂದು ಪರಿಧಿನಲ್ಲಿ ತೇಜಸ್ವಿಯವರ ಪೂರ್ವಜರು ಮತ್ತೆ ಬಾಲ್ಯ, ಅವರ ಬದುಕು, ಅವರ ಒಂದು ಏನು ಅಡ್ವೆಂಚರಸ್ ಬದುಕೇನಿದೆ ಅದನ್ನ ತೋರಿಸ್ತಕ್ಕಂಥದ್ದು, ಮತ್ತೆ ಅವರ ವಿವಿಧ ಸ್ತರದಲ್ಲಿ ಅವರ ಹೋರಾಟದ ಬದುಕೇನಿತ್ತು, ಆ ಪರಿಸರದ ಬಗ್ಗೆ ವಿಶೇಷವಾಗಿ ಅದೆಲ್ಲವನ್ನು ಕೂಡ ಅಲ್ಲಿ ಬಿಂಬಿಸ್ತಕ್ಕಂಥದ್ದು. ಒಂದು ಬಾರಿ ಗಾಜನ ಮನೆಯಲ್ಲಿ ಪ್ರದರ್ಶನ ಮಾಡಿದ್ರೆ ನಿಮಗೆ ಇಡೀ ತೇಜಸ್ವಿಯ ಸಮಗ್ರ ಪರಿಚಯ ನಿಮಗೆ ಸಿಗಬೇಕು. ಆ ರೀತಿ ಒಂದು ಮಾಡಿದ್ದೀವಿ. ಬಹುಶಃ ಮುಂದಿನ ತಲೆಮಾರಿಗೆ ಅಂತ ಹೇಳಿದ್ರೆ ಸರ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರಿಗೂ ಒಂದು ತೇಜಸ್ವಿ ಅಚ್ಚಳಿ ಇದೆ. ಇವಾಗ ಸರ್ ನಾವು ಮಕ್ಕಳಿಗೆ ಇದು ಮಾಡಿದ್ರೆ ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಹೇಳ್ತಾರೆ. ಸೊ ಆ ಥರ ಇವಾಗ ತಾವು ಚಿತ್ರಕಲಾ ಸ್ಪರ್ಧೆ ಏನು ಹೇಳಿದ್ರಿ ಸರ್, ಈ ಫಲಪುಷ್ಪ ಪ್ರದರ್ಶನ, ಇವೆಲ್ಲದರಲ್ಲೂ ತೇಜಸ್ವಿಯವರ ಬದುಕು ಅನಾವರಣಗೊಳ್ಳಕ್ಕೆ ಹೊರಟಿರೋದು ನಿಜವಾಗ್ಲೂ ಆ ಕುತೂಹಲಕಾರಿ ಅಷ್ಟೇ ಅಲ್ಲ ಸರ್, ಇದೊಂಥರ ಅಚ್ಚಳಿಯದೆ ಒಂಥರ ಉಳಿಯುವಂತಹ ನೆನಪು ಇದು ಅಂತ. ಅಲ್ಲ ಖಂಡಿತ. ಮತ್ತು ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ, ಇದು ತೇಜಸ್ವಿ ಪ್ರತಿಷ್ಠಾನದಿಂದ ತೇಜಸ್ವಿಯ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ, ಅದು ಬಹಳ ದೊಡ್ಡ ವೇದಿಕೆ ಕಲ್ಪಿಸಿದ್ದೀವಿ. ಆಮೇಲೆ ತೇಜಸ್ವಿ ಅವರಿಗೆ ಸಂಬಂಧಪಟ್ಟಂತ ಬೃಹತ್ತಾದಂಥ ಒಂದು ಫೋಟೋ ಗ್ಯಾಲರಿ, ಅಲ್ಲಿ ಏನು ತೇಜಸ್ವಿ ಅಂದರೆ ಒಂದು ಕೀಟ ಪ್ರಪಂಚ, ಪಕ್ಷಿ ಪ್ರಪಂಚ, ಅದರ ಜೊತೆಗೆ ಪುಸ್ತಕಗಳ ಪ್ರದರ್ಶನ ಇರುತ್ತೆ. ಆಮೇಲೆ ಒಂದು ತೇಜಸ್ವಿ ವೇದಿಕೆ ಅಂತಾನೆ ಮಾಡಿದ್ದೀವಿ. ಇಲ್ಲಿ ತೇಜಸ್ವಿ ಅವರಿಗೆ ಸಂಬಂಧಪಟ್ಟಂತ ತೇಜಸ್ವಿಯವರ ಸಾಹಿತ್ಯದಿಂದ ಹೊರಬಂದಂತ ಅದ್ಭುತವಾದಂಥ ನಾಟಕಗಳು, ಅಣ್ಣನ ನೆನಪಿರ್ಬೋದು, ಜುಗಾರಿ ಕ್ರಾಸ್ ಇರ್ಬೋದು, ಕಾರ್ವಾಲು ಇರ್ಬೋದು, ಹೀಗೆ ಸುಮಾರು 5 ನಾಟಕಗಳ ಪ್ರದರ್ಶನ ನಡೆಯುತ್ತೆ. ಕೃಷ್ಣೇಗೌಡರ ಆನೆ ಇರ್ಬೋದು. ಸೊ ಸಂಜೆ ಏನು 5 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಪ್ರತಿ ದಿವಸ ಸಂಜೆ ಒಂದು ನಾಟಕ, ಮತ್ತೆ ನೆಕ್ಸ್ಟ್ ಡೇ ಏನಾಗ್ತದೆ ಸಂವಾದ. ಒಂದಿನ ನಾಟಕ, ಒಂದಿನ ಸಂವಾದ. ಹೌದು. ಈಗ ಅಲ್ಲೇನು ಮಾಡಿದ್ದೀವಿ ನಾವು, ತೇಜಸ್ವಿಯವರ ಕುಟುಂಬ, ತೇಜಸ್ವಿ ಪ್ರತಿಷ್ಠಾನ, ಜೊತೆಗೆ ತೇಜಸ್ವಿಯ ಸಮಕಾಲೀನರು, ಮತ್ತೆ ಇದು ಕಂಬಾರರು, ಅವ್ರನ್ನು ಕೂಡ ಕರೆಸ್ತಕ್ಕಂಥದ್ದು, ಮತ್ತೆ ಬಹಳಷ್ಟು ಹಿರಿಯ ಸಾಹಿತಿಗಳು ಅವ್ರ ಜೊತೆ ಬಹಳ ಒಡನಾಟವನ್ನು ಇಟ್ಕೊಂಡಿದ್ರು. ಅವರೆಲ್ಲರನ್ನು ಕರೆದು ತೇಜಸ್ವಿಯಗೆ ಸಂಬಂಧಪಟ್ಟಂಥ ಅದ್ಭುತವಾದಂಥ ಒಂದು ಸಂವಾದ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಸುಮಾರು 12 ದಿವಸಗಳು ಕೂಡ ಒಂದು ನಾಟಕ ಇಲ್ಲ ಸಂವಾದ. ಸೊ ಹೀಗೆ ತೇಜಸ್ವಿ ವೇದಿಕೆಯ ಮುಖೇನ ಅವರ ವಿಚಾರಧಾರೆಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಮೇಡಮ್. ಬಹಳ ಒಳ್ಳೆಯದು ಮತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಬೇಕಿತ್ತು ಸರ್ ಅಂತ ಹೇಳಿದ್ರೆ ಬೆಂಗಳೂರಿನ ಈ ಒಂಥರ ಕಾಸ್ಮೋಪಾಲಿಟನ್ ಕಲ್ಚರ್ ನಡುವೆ ತೇಜಸ್ವಿ ಅನಾವರಣ ಆಗ್ಬೇಕಿತ್ತು ಸರ್. ನಿಜ ಬೇಕಿತ್ತು, ಇದೊಂದ್ರ ಅವಶ್ಯಕತೆ ಇತ್ತು ನಮಗೆ. ಖಂಡಿತ. ಈಗಂತೂ ನಾವು ಬಹಳಷ್ಟು ನಮ್ಮ ಕಲ್ಚರು, ನಮ್ಮ ಭಾಷೆ, ನಮ್ಮ ಎಲ್ಲ ಆಚಾರ ವಿಚಾರಗಳನ್ನ ಒಂದ್ ಸ್ವಲ್ಪ ಮರಿತಾ ಇರ್ತಕ್ಕಂಥ ಟೈಮು. ಅಂಥದ್ರಲ್ಲಿ ಇವೆಲ್ಲ ಖಂಡಿತ ಅಗತ್ಯ ಅನ್ಸುತ್ತೆ. ಜೊತೆಗೆ ನಾವು ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಒಂದು 6 ಕಡೆ ಓಪನ್ ಇದು ಔಟ್ಡೋರ್ ಸ್ಕ್ರೀನ್ಗಳನ್ನ ಮಾಡಿದೀವಿ. ಅಲ್ಲಿ ತೇಜಸ್ವಿಯವರ ಸಂಭಾಷಣೆಗಳು, ತೇಜಸ್ವಿಯವರ ಹೋರಾಟದ ಹಾದುಗಳು, ಮತ್ತೆ ಅವ್ರ ಬಗ್ಗೆ ಅವರ ಸಮಕಾಲೀನರು ಮತ್ತೆ ಅವರ ಒಡನಾಡಿಗಳು ಹೇಳಿರ್ತಕ್ಕಂಥ ವಿಚಾರಧಾರಿಗಳು, ಆಮೇಲೆ ಪ್ರಕೃತಿ ಪೂರಕವಾದಂಥ ಸಾಕ್ಷ್ಯಚಿತ್ರಗಳು. ಸೊ ಹೀಗೆ ನಿರಂತರವಾಗಿ ನಾವು 12 ದಿವಸಗಳು ಕೂಡ ಆ ಪ್ರದರ್ಶನ ಕೂಡ ನಾವು ಏರ್ಪಡಿಸಿದೀವಿ. ಆಮೇಲೆ ಲಾಲ್ಬಾಗಿನ ಒಳಗಡೆ ಒಂದು ಸ್ತಬ್ಧ ಚಿತ್ರ, ವಿಶೇಷವಾಗಿ ವನ್ಯಜೀವಿಗಳು, ಪ್ರಾಣಿ ಪಕ್ಷಿಗಳ ಬಗ್ಗೆನೇ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಒಟ್ಟಾರೆ ಈ ಬಾರಿ ಇಡೀ ತೇಜಸ್ವಿ ಲಾಲ್ಬಾಗ್ ಮತ್ತೆ ಇಡೀ ಪೂರಕ ಪರಿಸರವು ಕೂಡ ತೇಜಸ್ವಿ ಮಯವಾಗಿರುತ್ತೆ ಅಂತ. ಫುಲ್ ತೇಜಸ್ವಿ ಮಯ ಸರ್. ಅಂದ್ರೆ ನಿರುತ್ತರ ಬಂದು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಏನು ಪ್ರತಿಷ್ಠಾಪನೆ ಆದಂಗೆ ಅಂತ ಅನ್ಸುತ್ತೆ. ಆಮೇಲೆ ಮುಂದುವರೆದು ತೇಜಸ್ವಿ ಅವರ ಅಭಿಮಾನಿಗಳು ಕೊಟ್ಟಿಗೆಹಾರ ಮತ್ತು ನಿರುತ್ತರದಿಂದ ಒಂದು ಬೈಕ್ ಜಾಥಾ ಕೂಡ ಅವತ್ತು ಏನು ಪ್ರದರ್ಶನದ ದಿನ ಬೆಳಗ್ಗೆ ಹಮ್ಮಿಕೊಂಡಿದ್ದಾರೆ. ಸೊ ಅವರು ಅಲ್ಲಿ ಹೊರಟು ನಂತರ ಲಾಲ್ಬಾಗ್ನ ತಲುಪತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ಬಹಳ ಅದ್ದೂರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ ಸರ್ ನನ್ನ ಪ್ರಕಾರ. ಸರ್ ಇದಕ್ಕೆ ಏನ್ ಬಜೆಟ್ ಇಟ್ಕೊಂಡಿದ್ದೀರಿ? ಯಾವ ಅದೇ ಇಲ್ಲಿ ನಮ್ಮಲ್ಲಿ ತೋಟಗಾರಿಕೆ ಸಂಪನ್ಮೂಲ ಕ್ರೋಢೀಕರಣ, ಯಾಕಂದ್ರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ ಬಹಳ ದೊಡ್ಡದು ಸರ್ ತಮ್ಮ ಒಂದು ಕಾರ್ಯಕ್ರಮ. ಈಗ ಏನಾಗ್ತದೆ ಮೇಡಮ್, ಈಗ ಒಂದು ಸುಮಾರು 11ರಿಂದ ಅಥವಾ 12ರಿಂದ 13 ಲಕ್ಷ ಜನ ಬರ್ತಕ್ಕಂಥ ಒಂದು ಪ್ರದರ್ಶನ ಇದು. ಅಲ್ಲಿಗೆ ಬರಬೇಕು ಅಂತಂದ್ರೆ ನಮಗೆ ವಿಶೇಷ ಒಂದು 13 ಲಕ್ಷ ಜನ ಬರ್ತಾರೆ ಸರ್. ಅಂದ್ರೆ ಒಂದು 8ರಿಂದ 9 ಲಕ್ಷ, 7 ಲಕ್ಷ, 10 ಲಕ್ಷ. ಅದೇನಾಗ್ತದೆ, ಜನವರಿನಲ್ಲಿ ಸ್ವಲ್ಪ ಮಕ್ಕಳಿಗೆಲ್ಲ ಈಗ ಚಳಿ ಇರುತ್ತೆ, ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಆ ಬಿಸಿ ಇರ್ತಾರೆ. ಅಂದ್ರೆ ಫ್ರೀ ಇರ್ತಕ್ಕಂಥ ಟೈಮ್ನಲ್ಲಿ ತುಂಬಾ ಜನ ಬರ್ತಾರೆ. ಈ ಎಕ್ಸಾಮಿನೇಷನ್ ಟೈಮ್ ಅಂತಂದ್ರೆ ಕಡಿಮೆ ಆಗ್ತದೆ. ಸೊ ಯೂಶಲಿ ಆಗಸ್ಟ್ ನಲ್ಲಿ ಹೆಚ್ಚು ಜನರನ್ನ ನೋಡ್ಬೋದು ಜನವರಿಗಿಂತ ಒಂದು ಕಂಪೇರ್ ಮಾಡಿದ್ರೆ. ಆದ್ರೆ ಬಟ್ ಈ ಬಾರಿ ಪ್ರದರ್ಶನ ಬಹಳ ಕುತೂಹಲದಿಂದ ಕೂಡಿರೋದ್ರಿಂದ ನಮ್ಮ ನಿರೀಕ್ಷೆ ಬಹಳ ಇದೆ. ಏನಂದ್ರೆ ಸರ್ ಆಗಸ್ಟ್ ಅಲ್ಲಿ
ಸ್ವಲ್ಪ ಮಳೆ ಹಾವಳಿ ಇರುತ್ತೆ ಸರ್. ಕರೆಕ್ಟ್. ಈ ಜನವರಿಲಿ ಆ ಥರದ ಯಾವುದೇ ತೊಂದರೆ ಇರಲ್ಲ ಅದು. ಉಪಟಳಗಳು ಇಲ್ಲ, ನಿಸರ್ಗದ ಕಡೆಯಿಂದ ಫುಲ್ ಗ್ರೀನ್ ಸಿಗ್ನಲ್. ಇಲ್ಲಿ ನಾವು ಒಂದು ಮಾಡಿದ್ದೇವೆ ಮೇಡಮ್, ಈಗ ಆಕ್ಚುಲಿ ಲಾಲ್ಬಾಗ್ನಲ್ಲಿ ಹಿಂದೆ ಈಗ ಕಳೆದ ಒಂದು 12-13 ವರ್ಷಗಳ ಚಿತ್ರಣವನ್ನು ನೋಡೋದಾದ್ರೆ ಒಂದು ಪ್ರದರ್ಶನ ನಡೀತು ಅಂತಂದ್ರೆ ಇಡೀ ಲಾಲ್ಬಾಗ್ ತುಂಬಾ ಪ್ಲಾಸ್ಟಿಕ್, ಪೇಪರು, ಆಮೇಲೆ ವಾಹನಗಳ ಸಂಚಾರ. ನಾನು ಕೇಳೋಳಿದ್ದೆ ಸರ್ ನೆಕ್ಸ್ಟ್ ಹೇಗೆ ಇದನ್ನೆಲ್ಲ. ಆದರೆ ಒಂದು ಲಾಲ್ಬಾಗ್ ಇನ್ನೂ 2.5 ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ರಾಜ್ಯ ಹಾಗೂ ರಾಷ್ಟ್ರದ ಬಹಳ ಒಂದು ಅಮೂಲ್ಯವಾದಂಥ ಸಸ್ಯಶಾಸ್ತ್ರೀಯ ತೋಟ ಇರೋದ್ರಿಂದ ನಮ್ಮ ಒಂದು ಕಾಳಜಿ ಮತ್ತು ಒತ್ತಾಸೆ ಮೊದಲು ಒಂದು ಲಾಲ್ಬಾಗ್ ಸಸ್ಯಶಾಸ್ತ್ರೀಯ ತೋಟಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು ಅಂತ ಒಂದು ಆಶಯ ಬೇಕಾಗ್ತದೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಲಪುಷ್ಪ ಪ್ರದರ್ಶನದ ಸಂದರ್ಭದಲ್ಲಿ ಯಾವುದೇ ವಾಹನಗಳನ್ನು ಲಾಲ್ಬಾಗ್ ಒಳಗಡೆ ಬಿಡಲ್ಲ. ಸಿದ್ದಾಪುರ್ ಗೇಟ್ ಅಲ್ಲಿ ಪಾರ್ಕಿಂಗ್ ಕೊಡ್ತಿದ್ರಲ್ಲ ಸರ್? ಇಲ್ಲ, ಅಲ್ಲಿ ಯಾವುದು ಇಲ್ಲ ಮೇಡಮ್. ಟೋಟಲಿ ಅದನ್ನ ನಿರ್ಬಂಧ ಮಾಡಿದ್ವಿ. ಜೋಡಿ ರಸ್ತೆ ಒಳಗಡೆ ನಮ್ದು 5 ಎಕರೆ ಪಾರ್ಕಿಂಗ್ ಇದೆ. ಅಲ್ಲಿ ಅವತ್ತು ತುರ್ತು ವಾಹನಗಳು, ಪೊಲೀಸ್ ವಾಹನಗಳು ಮತ್ತೆ ಶಾಲಾ ಕಾಲೇಜು ವಾಹನಗಳಿಗೆ ಮಾತ್ರ ಪ್ರವೇಶ ಕೊಡ್ತೀವಿ. ಉಳಿದಂಥವ್ರು ಮೆಟ್ರೋ ಬಳಕೆ ಮಾಡಬಹುದು. ಮತ್ತೆ ಬೇರೆ ಬೇರೆ ಏನು ವೆಹಿಕಲ್ ನಿಲ್ದಾಣಗಳ ವ್ಯವಸ್ಥೆ ಇದೆ. ಆಮೇಲೆ ವಿಶೇಷ ಶಾಂತಿನಗರ್ ಇದೆ, ಅಲಮೀನ್ ಕಾಲೇಜ್ ಇದೆ, ಆಮೇಲೆ ಜೆಸಿ ರೋಡ್ ಇದೆ, ಮತ್ತೆ ಹಾಪ್ಕಾಮ್ಸ್ ಹತ್ರ ನಮಗೆ ಸ್ಥಳ ಇದೆ. ಆಮೇಲೆ ನಮಗೆ ಇದು ಮೆಟ್ರೋ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ಶೋ ಟೈಮಲ್ಲಿ ಆಲ್ಮೋಸ್ಟ್ 2-3 ನಿಮಿಷಗಳಿಗೊಮ್ಮೆ ಮೆಟ್ರೋ ಚಾಲನೆ ಇರೋದ್ರಿಂದ ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲ, ನಾವು ಪ್ರೆಸ್ ನೋಟಲ್ಲಿ ಮಾಧ್ಯಮ ಮಿತ್ರರಿಗೆ ಜನಗಳಿಗೆ ರೀಚ್ ಮಾಡಬೇಕು ಅಂತ ಹೇಳಿ ಇದನ್ನು ಬಹಳ ವಿಶೇಷವಾಗಿ ಮಾಡಿದೀವಿ. ಆನ್ಲೈನ್ ಟಿಕೆಟಿಂಗ್ ಬಗ್ಗೆ ನಾವು ಇದು ಮಾಡ್ತೀವಿ. ಆಮೇಲೆ ಒಳಗಡೆ ಬಂದಾಗ ಶೌಚಾಲಯ ಇರ್ಬೋದು, ಕುಡಿಯೋ ನೀರು ಇರ್ಬೋದು. ಆಮೇಲೆ ಸುಮಾರು ಒಂದು 5-6 ಮಿನಿ ಹಾಸ್ಪಿಟಲ್ಸ್ ಕೂಡ ನಾವಲ್ಲಿ ತೆರಿತೀವಿ. ಅಲ್ಲಿ ಆಂಟಿ ಬಿ ಬೈಟ್ ಇಂಜೆಕ್ಷನ್ಸ್, ಸ್ನೇಕ್ ಬೈಟ್ ಇಂಜೆಕ್ಷನ್ಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಘಟನೆ ಆದ್ಮೇಲಿಂದ ಕರ್ನಾಟಕ ಸರ್ಕಾರದ ಎಲ್ಲಾ ಇಲಾಖೆಗಳು ಎಚ್ಚೆತ್ಕೊಂಡು ಬಹಳ ಮಾತ್ರ ಮುನ್ನೆಚ್ಚರಿಕೆ ವಹಿಸಿ ಜನರಿಗೆ. ಆಮೇಲೆ ಅಲ್ಲಿ ಬಿ ಬೈಟ್ಸ್ ಇವೆಲ್ಲ ಅಂದ್ರೆ ಜೇನ್ ದಾಳಿ ಮತ್ತೆ ಇಂಥವೆಲ್ಲ ಇರುತ್ತಲ್ಲ. ಇಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಫಲಪುಷ್ಪ ಪ್ರದರ್ಶನಕ್ಕೆ ಪೂರಕವಾಗಿ ಎಲ್ಲ ಸಂಬಂಧಪಟ್ಟಂತ ಪರಿಣಿತರನ್ನ, ಈಗ ಅಲ್ಲಿ ಸಾಕಷ್ಟು ಕೆಲವು ಸ್ಟ್ರೇ ಡಾಗ್ಸ್ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅದು ಪಶುವೈದ್ಯಾಧಿಕಾರಿಗಳು, ಆಮೇಲೆ ಜೇನು ತಜ್ಞರನ್ನ ಕರೆಸಿ ಯಲ್ಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಏನೆಲ್ಲ ಪೂರಕ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅದಕ್ಕೆ ಬೇಕಾದಂತ ಎಮರ್ಜೆನ್ಸಿ ಮತ್ತೆ ಒಂದು ಪೂರಕವಾದಂತ ವ್ಯವಸ್ಥೆಗಳನ್ನ ನಾವು ಈಗ ಕಳೆದ 5 ವರ್ಷಗಳಿಂದ ಮೇಡಮ್ ಬಹಳ ವ್ಯವಸ್ಥಿತವಾಗಿ ಮಾಡಿರ್ತೀವಿ. ಅಲ್ಲಿ ಒಂದು 5 ಫೈರ್ ಬ್ರಿಗೇಡ್ ಇರುತ್ತೆ, 5 ಆಂಬುಲೆನ್ಸಸ್ ಇರುತ್ತೆ, 5 ಮಿನಿ ಹಾಸ್ಪಿಟಲ್ಸ್. ಇಲ್ಲ, ಕಳೆದ 5 ವರ್ಷಗಳ ಹಿಂದೆ ಒಂದು ಬಿ ಬೈಟ್ ಆಗಿ ಒಂದು ಮಗು ಅದು ಸಮಸ್ಯೆ ಆಯಿತು. ಅದು ಒಂದು ಬಿಟ್ಟರೆ ಅದೇನಾಗುತ್ತೆ, ಈಗ ಹನಿ ಬಿ ನಾವು ತಜ್ಞರ ಜೊತೆ ಭಾಳ ಚರ್ಚೆ ಮಾಡಿದ್ವಿ ಮೇಡಮ್. ಈಗ ಏನಾಗ್ತದೆ, ಅದು ಯಾರ ಕಂಟ್ರೋಲ್ನಲ್ಲೂ ಇರಲ್ಲ. ಹನಿ ಬಿ ಈಗೆಲ್ಲೋ ಒಂದು ಕಡೆ ಒಂದು ಬಿ ಹೈವನ್ನು ಕಟ್ಟಿದೆ ಅಂದರೆ ಈಗ ಫ್ಲ್ಯಾಶ್ ಬೀಳಬಾರ್ದು ಅದಕ್ಕೆ. ಈಗ ನಾವೇನು ಮಾಡ್ತೀವಿ, ಸೆಲ್ಫಿ ಧಾವಂತದಲ್ಲಿ ಇವ್ರಿಗೆ ಗೊತ್ತಾಗಲ್ಲ. ಅದೇನಾದರೂ ಸೆಲ್ಫ್ ಬೀಳ್ತು ಅಂತಂದರೆ ಅದು ಇಟ್ ವಿಲ್ ಟ್ರೀಟ್ ಇಟ್ ಆಸ್ ಎ ಎನಿಮಿ, ಇಮಿಡಿಯೇಟ್ ಅಲ್ಲಿ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಸೆಂಟ್ ಹಾಕಿರ್ತಕ್ಕಂಥ ವಾಸನೆ ಬಂದರೆ ಅಟ್ಯಾಕ್ ಮಾಡುತ್ತೆ, ಸ್ಮೋಕ್ ಬಂದರೆ ಅದು ಅಗ್ರೆಸಿವ್ ಆಗ್ತದೆ. ಸೊ ಎಲ್ಲ ಎಚ್ಚರಿಕೆ ಫಲಕಗಳನ್ನ ಹಾಕಿ ಅಲ್ಲಿ ನಾವು ಅದನ್ನು ಕಾರ್ಡನ್ ಆಫ್ ಮಾಡ್ತೀವಿ. ಆಮೇಲೆ ಏನಾದರೂ ಬಿ ಹೈವ್ಗಳು ತುಂಬ ಸಾರ್ವಜನಿಕ ಪ್ರದೇಶಗಳಿದ್ರೆ ಅದನ್ನು ಸುರಕ್ಷಿತವಾಗಿ ತೆರವು ಮಾಡಿ ಬೇರೆ ಕಡೆ ಬಿಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ತೀವಿ. ಬಟ್ ಈ ಬಾರಿ ಏನಂದರೆ ಇದು ಒಂದು ಆಫ್ ಸೀಸನ್, ಅಂದರೆ ಯಾವುದೇ ಮಕರಂದ ಸ್ಪ್ರಿಂಗ್ ಸೀಸನ್ ಅಲ್ಲದೆ ಇರೋದ್ರಿಂದ ಏನಾಗ್ತದೆ ಅಂದರೆ ಹೆಚ್ಚು ಜೇನುಗೂಡುಗಳು ಲಾಲ್ಬಾಗ್ನಲ್ಲಿ ಇಲ್ಲ. ಅದರಿಂದ ಅದಕ್ಕೆ ಏನೇನು ಬೇಕೋ ಸೇಫ್ಟಿ ಮೆಜರ್ಸನ್ನು ನಾವು ತಗೊಳ್ತಾ ಇದ್ದೀವಿ ಮೇಡಮ್. ಈಗ ಸರ್, ಇವಾಗ ಇನ್ನೊಂದು ಕೇಳಬೇಕು ಅಂತಿದೆ. ಇದು ವೀಕ್ಷಕರ ಒಂದು ಏನೋ ಪ್ರಶ್ನೆ. ಸರ್, ಇವಾಗ ನೀವು ಇಷ್ಟೆಲ್ಲ ಚಂದ ಮಾಡಿ ಏನೋ ಹೂವಿನ ಹಬ್ಬ ಎಲ್ಲ ಮಾಡಿಬಿಟ್ಟು ಸರ್ ನಾವು ಫೋಟೋನೇ ತಗೊಳ್ಳದೇ ಇದ್ರೆ ಅದ್ರ ಜೊತೆಗೆ ಪ್ರಯೋಜನ ಏನು ಅಂತ ಕೇಳ್ತಾರೆ. ಸರ್, ತಾವು ಇವಾಗ ಅಲ್ಲಿ ಏನೋ ಛಾಯಾಗ್ರಹಣ ಇವೆಲ್ಲ ನಿಷೇಧಿಸಿದಿರಲ್ಲ ಸರ್, ಇದಕ್ಕೆ ಏನು ವ್ಯವಸ್ಥೆ ಇಲ್ಲ? ಈಗ ನಾವು ಹೇಳಿದೀವಿ. ಈಗ ಆ್ಯಕ್ಚುಲಿ ಈಗ ಏನಂದರೆ ಅದು ಮೊದಲು ನಮಗೆ ಮಧ್ಯ ಏನಾಗಿತ್ತಂತಂದರೆ ಈಗ ಇದು ಏನೋ ಫೋಟೋ ಶೂಟ್ಗಳು ಮಾಡ್ತಾಯಿದ್ರು ಲಾಲ್ಬಾಗ್ನಲ್ಲಿ. ಸೊ ಫೋಟೋ ಶೂಟ್ ಮಾಡಿದಾಗ ನಿಮಗೆ ಗೊತ್ತಿದೆ, ಹೈ ರೆಸೊಲ್ಯೂಷನ್ ಕ್ಯಾಮ್ರಾಸ್ ಇತ್ತು, ಫ್ಲ್ಯಾಶ್ ಬರ್ತಾ ಇತ್ತು. ಆವಾಗ ಜೇನುಗಳಿಂದ ಅಪಾಯ ಬಂತು, ಕಡಜಗಳಿಂದ ಅಪಾಯ ಬಂತು. ಈ ಎಲ್ಲ ಸಮಸ್ಯೆಗಳನ್ನು ಮಾಡಲಿಕ್ಕೆ ಒಂದು ಸುರಕ್ಷತೆ ದೃಷ್ಟಿಯಿಂದ ಮತ್ತಲ್ಲಿ ಇರ್ತಕ್ಕಂಥ ಹಿರಿಯ ನಾಗರಿಕರು, ಸಾಮಾನ್ಯವಾಗಿ ವಾಯುವಿಹಾರಿಗಳಿರ್ಬೋದು, ಇನ್ನೊಬ್ರು ಇರ್ಬೋದು, ಇವರು ಫೋಟೋ ಶೂಟಿಗೆ ಬಂದಂಥ ಟೈಮ್ನಲ್ಲಿ ಒಂದು ಭಾಳಷ್ಟು ಸಭ್ಯವಾಗಿ ನಡ್ಕೊಳ್ದೇ ಇರತಕ್ಕಂಥ ರೀತಿಗಳನ್ನು ಕೂಡ ಗಮನಕ್ಕೆ ತಂದಿದ್ದರಿಂದ ಅದನ್ನು ಮಾಡಬೇಕಾಗಿ ಬಂತು. ಈಗ ಫಲಪುಷ್ಪ ಪ್ರದರ್ಶನದ ಸಂದರ್ಭದಲ್ಲಿ ಮುಕ್ತವಾಗಿ ಈಗ ಮೊಬೈಲ್ಸು 100% ಎಲ್ಲರೂ ಮೊಬೈಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮತ್ತು ಕ್ಯಾಮ್ರಾ ಕೂಡ ತರಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನು ನಾವು ಬಳಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈಗ ಇತ್ತೀಚೆಗೆ ಕಬ್ಬನ್ ಪಾರ್ಕು ಮತ್ತು ಲಾಲ್ಬಾಗ್ನಲ್ಲಿ
ನಾವು ಯಾರು ಪರಿಸರ ಪೂರಕವಾದಂಥ ಉದ್ದೇಶಕ್ಕೆ ಕ್ಯಾಮ್ರಾಗಳನ್ನ ಬಳಕೆ ಮಾಡೋದಾದರೆ ಅದಕ್ಕೆ ಅವಕಾಶವನ್ನು ಕಲ್ಪಿಸಲಿಕ್ಕೆ ನಾವು ಈಗ ಕ್ರಮ ತಗೊಳ್ತಾ ಪರ್ಮಿಷನ್ ತಗೋಬೇಕಾ ಮುಂಚಿತವಾಗಿ? ಇಲ್ಲ, ಏನಿಲ್ಲ, ಆ ಥರ ಏನಿಲ್ಲ. ಬಟ್ ಕ್ಯಾಮ್ರಾಗೆ ಇಂತಿಷ್ಟು ಅಂತ ಶುಲ್ಕ ಪಾವತಿಸಿ ತರಬಹುದು. ಅದಕ್ಕೂ ಕೂಡ ನಾವು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಸರ್, ಇವಾಗ ನಾವು ಮೊಬೈಲಲ್ಲಿ ತಕ್ಕೊಳ್ಳೋದಾದ್ರೆ ಯಾವುದೇ ನಿರ್ಬಂಧ ಇಲ್ಲ ಮೇಡಮ್, ಮೊಬೈಲ್ ಮಾಡ್ಬೋದು. ಇಲ್ಲ, ಅದಕ್ಕೆ ಯಾವುದೇ ರೀತಿ ನಾವು ಒಂದು ನಿರ್ಬಂಧ ಹೇರಿಲ್ಲ. ಸೊ ಹಾಗಾಗಿನೇ ನೀವು ಗಾಜಿನ ಮನೆ ಮತ್ತೆ ಒಳಗಡೆ ಬಂತಂದ್ರೆ ಲಕ್ಷಾಂತರ ಜನ ಅವರು ಸೆಲ್ಫಿಗಳು, ಫೋಟೋ ಕ್ಲಿಕ್ಸ್ ಅವ್ರದ್ದು ಕಾರ್ಯ ಆಗಿರುತ್ತೆ. ಲಾಲ್ಬಾಗ್ ವಿಸಿಟ್ ಕೊಟ್ವಿನ ತಕ್ಷಣನೇ ಸ್ನಾಪ್ ಹಾಕ್ಬೇಕಲ್ವಾ, ಹೌದೌದು, ಇನ್ಸ್ಟಾದಲ್ಲಿ ರೀಲ್ ಹಾಕ್ಬೇಕಲ್ವಾ ಸರ್? ಅದಕ್ಕೋಸ್ಕರ ಖಂಡಿತ ಕೇಳಿದ್ದು ನಾನು ಹೀಗೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಇದಲ್ಲದೆ ಇನ್ನು ಒಟ್ಟಾರೆ ಈ ಸರಿಯ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಹೇಳೋದಾದ್ರೆ ಸರ್? ಅಂದರೆ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಮೇಡಮ್ ಈಗ ತೇಜಸ್ವಿಯ ಎಲ್ಲ ಮಜಲುಗಳನ್ನು ಕೂಡ ತೋರಿಸ್ಬೇಕು ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಈಗ ಅಷ್ಟು ಜನ ಬರ್ತಾರೆ, ಪ್ರದರ್ಶನ ನೋಡ್ತಾರೆ, ತೇಜಸ್ವಿಯವ್ರ ಬಗ್ಗೆ ತಿಳ್ಕೊಳ್ತಾರೆ, ಈಗ ಅವ್ರು ಬೇಕಾದಂಥ ಪುಸ್ತಕವನ್ನು ಖರೀದಿ ಮಾಡ್ತಾರೆ. ಅದ್ರ ಜೊತೆಗೆ ಇದು ಫಲಪುಷ್ಪ ಅಂತ ನಾವು ಈಗಾಗಲೇ ಹೆಸರೇ ಇರೋದ್ರಿಂದ ಅಲ್ಲಿ ಅವರಿಗೆ ಇಷ್ಟ ಆದಂಥ ಗಿಡಗಳು, ಹಣ್ಣಿನ ಗಿಡಗಳಿರ್ಬೋದು, ಹೂ ಗಿಡಗಳಿರ್ಬೋದು, ಪ್ಲಾಂಟೇಶನ್ ಗಿಡಗಳಿರ್ಬೋದು, ಔಷಧಿ ಗಿಡಗಳಿರ್ಬೋದು, ಅಂಥವೆಲ್ಲ ಖರೀದಿ ಮಾಡಲಿಕ್ಕೆ ನೂರಾರು ನಾವು ಮಳಿಗೆಗಳನ್ನ ತೆರಿತಾ ಇದ್ದೀವಿ. ಅಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂಥ ಬೀಜ, ಔಷಧಿ, ಗಿಡ, ಅದಕ್ಕೆ ಬೇಕಾದಂಥ ಪರಿಕರಗಳು ಎಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ. ಆಮೇಲೆ ಜೊತೆಗೆ ನಾವು ಅರಣ್ಯ ಇಲಾಖೆಯಿಂದ, ಎಸ್ಪೆಷಲಿ ಬನ್ನೇರುಘಟ್ಟ ಝೂ, ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ವನ್ಯಜೀವಿಯ ಒಂದು ಪರಿಸರ, ಒಂದು ಕಾಡಿನ ಪರಿಕಲ್ಪನೆಯನ್ನು ಅಲ್ಲಿ ತರ್ತಾ ಇದ್ದಾರೆ ಅವರು. ಹೌದು, ಒಂದು ಕಾಡಿಲ್ಲ ಅಂದ್ರೆ ಹಂಗಾಗಿ ಅದು ಒಂದು ಪರಿಕಲ್ಪನೆ ಬರ್ತಾ ಇದೆ. ಆಮೇಲೆ ನಮ್ಮ ನಂದಿಗಿರಿಧಾಮದಲ್ಲಿ ಒಬ್ರು ನಾಗರಾಜ್ ಅಂತ ಹೇಳಿ ಅವರು ಅಂದ್ರೆ ನೈಸರ್ಗಿಕವಾಗಿ ಇರ್ತಕ್ಕಂಥ ಬೇರುಗಳನ್ನ ಹೆಕ್ಕಿ ಅದನ್ನ ಏನಂದ್ರೆ ಕಂಪ್ಲೀಟ್ ಪಾಲಿಶ್ ಮಾಡಿ ಒಂದು ಒಂದು ಬೇರು ನೋಡಿದ್ರೆ ಅದು ನಿಜವಾಗ್ಲೂ ಯಾವುದೋ ಒಂದು ಅನಿಮಲ್ ಶೇಪಲ್ಲಿ ಇರ್ತದೆ, ಯಾವುದೋ ಒಂದು ಹಕ್ಕಿ ಚಿತ್ರದಲ್ಲಿ ಯಾವುದೋ ಒಂದು ಕೀಟದ ಶೇಪ್ ಇರ್ತದೆ ಅಂತ ಸುಮಾರು ಸಹಸ್ರಾರು ನಾರು ಬೇರುಗಳನ್ನ ಸಂಗ್ರಹಣೆ ಮಾಡಿದ್ದಾರೆ. ಅದು ಅಂತ ಒಂದು ಬೃಹತ್ ಶೋ ಕೂಡ ಅಲ್ಲಿ ನಡೆಯುತ್ತೆ. ಸರ್, ಹಾಗಾದ್ರೆ ಈ ಸರಿ ಜನರು ಲಾಲ್ಬಾಗ್ ಒಳಗಡೆ ಎಂಟ್ರಿ ಆದ್ರೆ ನನ್ನ ಪ್ರಕಾರ ಇಡೀ ದಿನ ಹಿಡಿಯುತ್ತಾ ಅಂತ ಸರ್? ಖಂಡಿತ ಈ ಸಾರಿ ನೀವು ಹೇಳ್ದಂಗೆ ತುಂಬಾ ಆಕರ್ಷಣೆ ಇದೆ. ಆಮೇಲೆ ನಾವು ಸುಮಾರು 45 ಲಕ್ಷಕ್ಕೂ ಹೆಚ್ಚು ವಾರ್ಷಿಕ ಹೂಗಳನ್ನ, ಸುಮಾರು 120 ಬಗೆಯ ಆಕರ್ಷಕವಾದಂಥ ಹೂಗಳನ್ನು ಶೀತ ವಲಯದಿಂದ ಮತ್ತು ಸಮಶೀತೋಷ್ಣ ವಲಯದಿಂದ ಮತ್ತು ಒಂದು ಟ್ರಾಪಿಕಲ್ ಕಂಟ್ರಿ ಇದರಿಂದನೂ ಕೂಡ ಸುಮಾರು ಒಂದು 5-6 ರಾಜ್ಯಗಳಿಂದ ಬರ್ತಾ ಇದೆ. ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಪೂನಾ, ಮಿಜೋರಾಂ, ಈ ಭಾಗದಿಂದನೂ ಕೂಡ ನಾವು ಹಲವಾರು ರೀತಿಯ ಹೂಗಳನ್ನ ತರಿಸ್ತಾ ಇದ್ದೀವಿ. ಮತ್ತು ಊಟಿನಲ್ಲಿ ನಮ್ಮದೇ ಒಂದು ಗಿರಿಧಾಮ ಇದೆ, ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನ. ಅದೆಲ್ಲ ತಮಗೆ ಗೊತ್ತಿರುವ ಹಾಗೆ ಅದು ತಮಿಳುನಾಡಿನ ಒಂದು ಭಾಗ. ಅಲ್ಲಿ ನಮ್ಮ ಗಾರ್ಡನ್ ಇದೆ, ಅಲ್ಲಿ ತುಂಬ ಟೆಂಪರೇಚರ್ ಕಡಿಮೆ ಇರತಕ್ಕಂಥ ಪರಿಸ್ಥಿತಿ. ಅಲ್ಲಿ ಒಂದು ಸುಮಾರು 60ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಶೀತ ವಲಯದ ಹೂಗಳಿದೆ. ಅದು ಕೂಡ ಈ ಬಾರಿ ಪ್ರದರ್ಶನಕ್ಕೆ ನಾವು ಪ್ರದರ್ಶಿಸ್ತಾ ಇದ್ದೀವಿ. ಒಟ್ಟಾರೆ ಪರಿಸರ, ಹೂಗಳು ಮತ್ತು ತೇಜಸ್ವಿಯ ಇಂಪು ಇವೆಲ್ಲವೂ ಸೇರಿ ಪ್ರವಾಸಿಗರಿಗೆ ಒಂದು ರಸದೌತಣ ಖಂಡಿತ ಸಿಗುತ್ತೆ. ಅಭಿಮಾನಿಗಳಿಗೆ, ಮಕ್ಕಳಿಗೆ, ಎಲ್ರಿಗೂ. ಯಾಕೆಂದ್ರೆ ಆ ಕೀಟ ಪ್ರಪಂಚವನ್ನ ಪರಿಚಯಿಸಿ ಮಕ್ಕಳಿಗೆ ತುಂಬಾ ಹತ್ತಿರವಾದವರು ತೇಜಸ್ವಿ ಅವರು. ನಮ್ಮಗಳಿಗೆಲ್ಲ ಅವರ ಬರವಣಿಗೆ, ಅವರ ಪ್ರವಾಸಕತನ ಇವೆಲ್ಲ ಬಹಳ ಆಸಕ್ತಿ. ಆದ್ರೆ ಮಕ್ಕಳಿಗೆ ಆ ಪಕ್ಷಿ ಮತ್ತೆ ಆ ಕೀಟಗಳು ಬಹಳ ಅವ್ರಿಗೂ ಖಂಡಿತ ಅದು. ಆಮೇಲೆ ಜೊತೆಗೆ ಇನ್ನೊಂದು ಮಾಡ್ತಿದ್ವಿ ನಾವು. ಈಗ ಏನು ಬೆಳಗಿರಿ ರಂಗನ ಬೆಟ್ಟದಲ್ಲಿ ಸೋಲಿಗ ಈಗ ಟ್ರೈಬಲ್ ಕಮ್ಯುನಿಟಿ ಇದೆ. ಸೊ ಅವರು ಹೇಗೆ ತಮ್ಮ ನಿಜವಾದಂಥ ಹ್ಯಾಬಿಟೇಟಲ್ಲಿ ಅವರ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ನೀವೆಲ್ಲ ನೋಡಿರ್ಬೋದು. ಆ್ಯಕ್ಚುಲಿ ಒಂದು ಜೋಪಡಿ ಮನೆಗಳನ್ನ ಕಟ್ಕೊಂಡು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ವಾತಾವರಣ. ಈಗ ನಾವು ಅವರನ್ನೇ ಕರೆದಿದ್ದೇವೆ. ಒಂದು ಟ್ರೈಬಲ್ ಹಟ್ ಮತ್ತು ಟ್ರೈಬಲ್ ವಿಲೇಜ್ ಹೇಗಿರುತ್ತೆ. ಆಮೇಲೆ ಅವರು ಕೂಡ ಪ್ರದರ್ಶನದ ಉದ್ದಕ್ಕೂ ಕೂಡ ಒಂದು 4-5 ಜನ ಟ್ರೈಬಲ್ಸ್ ಅಲ್ಲೇ ಉಳ್ಕೊಳ್ತಾರೆ. ಅಲ್ಲಿ ಅವರು ಜೀವನದ ಒಂದು ವಿಧಾನಗಳು, ಅವರು ಬಳಕೆ ಮಾಡ್ತಕ್ಕಂಥ ವಸ್ತುಗಳು, ಆಮೇಲೆ ಹೇಗೆ ಟ್ರೈಬಲ್ ಒಂದು ಸಂಸ್ಕೃತಿ ಬಂತು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ. ಆಮೇಲೆ ಅವರಿಗೆಲ್ಲ ಔಷಧಿ ಗಿಡಗಳನ್ನು ಹೇಗೆ ಪುರಾತನ ಕಾಲದಿಂದ ಬಳಸಿ ಆರೋಗ್ಯ ಸುಧಾರಣೆಯನ್ನು ಮಾಡ್ಕೊಳ್ತಾ ಇದ್ರು ಅದ್ರ ಬಗ್ಗೆನೂ ಒಂದಷ್ಟು ಬೆಳಕನ್ನು ಚೆಲ್ತಕ್ಕಂಥ ಒಂದು ಪ್ರಯತ್ನ ಆಗ್ತದೆ. ಆಮೇಲೆ ಇನ್ನು ಕೆಲವು ಟ್ರೈಬಲ್ ಕಮ್ಯುನಿಟಿಗಳು ಕಾಡಿನಲ್ಲಿ ಬೆಳೆದಂಥ ಗಿಡಗಳನ್ನು ಬಳಸ್ಕೊಂಡು ಅದ್ಭುತವಾದಂಥ ಪಕ್ಷಿ ಮತ್ತು ಪ್ರಾಣಿಗಳ ಪ್ರತಿರೂಪವನ್ನು ಮಾಡ್ತಕ್ಕಂಥದ್ದು ನೋಡ್ಬೋದು. ಇತ್ತೀಚೆಗೆ ಲ್ಯಾಂಟೆನಾ ಅಂತಕ್ಕಂಥದ್ದು ಅಮೆರಿಕಾದಿಂದ ಬಂದಂಥ ಒಂದು ಕಳೆ, ಅದು ಯೂಸ್ಲೆಸ್ ಅಂತ ಹೇಳ್ತೀವಿ. ಆದರೆ ಲ್ಯಾಂಟೆನಾದಿಂದ ಅದ್ಭುತವಾದಂಥ ಒಂದು ಪರಿಸರ ಸ್ನೇಹಿ ಆನೆಗಳನ್ನು, ಬೃಹತ್ ಅದರ ಲೈಫ್ ಸೈಜ್ ಆನೆಗಳನ್ನ ನಿರ್ಮಾಣ
ಮಾಡಿದ್ದಾರೆ. ಅಂಥದ್ದು ಕೂಡ ಈ ಬಾರಿಯ ಪ್ರದರ್ಶನದಲ್ಲಿರ್ತದೆ. ಚಿಂಪಾಂಜಿಗಳು ಬೃಹತ್ ಗಾತ್ರದ, ಅದು ಕೂಡ ಒಂದು ರೀತಿ ಬಹುಶಃ ಮಕ್ಕಳಿಗೆ ಒಂದು ಅದ್ಭುತವಾದಂಥ ಒಂದು ಸೆಳೆತವನ್ನು ಉಂಟು ಮಾಡುತ್ತೆ. ಒಂಥರ ಬಯಲು ಮ್ಯೂಸಿಯಂ ಅಲ್ವಾ ಸರ್? ಖಂಡಿತ. ಒಂಥರ ಒಂದ್ ಕಡೆ ಬಯಲು ರಂಗಮಂದಿರ ಅಂದ್ರೆ ತಾವ್ ಇವಾಗ 6 ಕಡೆ ಪ್ರದರ್ಶನ ಇಟ್ಟಿದ್ದೀರಿ ಅಂತ ಹೇಳಿದ್ರೆ, ಈ ತರದ್ದೆಲ್ಲ ನಿಲ್ಸ್ಬಿಟ್ರೆ ಫುಲ್ ಮ್ಯೂಸಿಯಂಗಳಾಗ್ಬಿಡುತ್ತೆ. ಅಲ್ಲ, ಈ ಸಾರಿ ಬಹುಶಃ ಸಾಕಷ್ಟು ವಿಚಾರಧಾರೆಗಳು ಮತ್ತೆ ಪ್ರಕೃತಿಯ ಏನೆಲ್ಲ ನಾನಾ ಅವಕಾಶಗಳಿದೆ ಅವೆಲ್ಲವನ್ನು ಕೂಡ ನಾವಲ್ಲಿ ಬಳಸ್ತಾ ಇದ್ದೀವಿ. ಆಮೇಲೆ ಲಾಲ್ಬಾಗಿನ ಜೊತೆಗೆ ಈಗ ನಾನು ಈಗಾಗಲೇ ಹೇಳಿದಾಗೆ ಸುಮಾರು 200ರಿಂದ 250 ವರ್ಷಗಳಿಗೂ ಹಳೆ ಮರಗಳು ನಾವು ನೋಡ್ಬೋದು. ಈಗ ಒಂದು ವಯಸ್ಸಿನ ಕಾರಣಕ್ಕೋ ಇಲ್ಲ ಒಂದು ಮಳೆಗಾಳಿಗೋ ಅಥವಾ ಕೀಟಬಾಧೆಗಳಿಂದ ಮರಗಳು ಸರ್ವೇ ಸಾಮಾನ್ಯವಾಗಿ ಉರುಳು ಬೀಳ್ತಕ್ಕಂಥದ್ದು ನೋಡ್ಬೋದು. ಇಂದಿನ ಪದ್ಧತಿ ಏನಿತ್ತಂತಂದರೆ ಅವುಗಳನ್ನು ತೆರವುಗೊಳಿಸಿ ಉರುವಲಿಗೋ ಅಥವಾ ಬೇರೆ ಉದ್ದೇಶಕ್ಕೋ ಹೊರಗಡೆ ಸಾಗಿಸ್ತಾ ಇದ್ವಿ. ಅಷ್ಟೊಂದು ದಾರುಣವಾಗಿ ಸುಮಾರು 200 ವಸಂತಗಳನ್ನು ಕಂಡಂಥ ಮರಗಳನ್ನ ಕಳಿಸೋದು ಬೇಡ, ಅವನ್ನ ಮತ್ತೆ ನಮ್ಮ ಲಾಲ್ಬಾಗ್ ಪರಿಸರಕ್ಕೆ ಸೇರಿಸಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು 2018ರಲ್ಲಿ ಒಂದು ರಾಷ್ಟ್ರೀಯ ಮರಗೆತ್ತನೆ ಶಿಬಿರ ಮಾಡಿದ್ವಿ. ಸುಮಾರು 28 ರಾಜ್ಯಗಳಿಂದ ನುರಿತ ಒಂದು ಮರಗೆತ್ತನೆ ಶಿಬಿರಾರ್ಥಿಗಳನ್ನ ಕರೆಸಿ, ಪರಿಣಿತರನ್ನ ಕರೆಸಿ ಶಿಲ್ಪಕಲಾ ಅಕಾಡೆಮಿ ಆಶ್ರಯದಲ್ಲಿ ಸುಮಾರು 200 ವರ್ಷದ ನೀಲಗಿರಿ ಮತ್ತು ಮಾವಿನ ಮರಗಳನ್ನ ಯೂಸ್ ಮಾಡಿಕೊಂಡು 44 ಬೃಹತ್ ಕಾಷ್ಟಶಿಲ್ಪಗಳನ್ನು ನಾವು ಮಾಡಿದ್ವಿ. ಅದನ್ನು ಗಾಜಿನ ಮನೆ ಹಿಂಭಾಗದಲ್ಲಿ ಅದನ್ನು ಸ್ಥಾಪಿಸಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಅದು ಈಗ ಭಾರತದ ಪ್ರಪ್ರಥಮ ಬಯಲು ವುಡ್ ಮ್ಯೂಸಿಯಂ. ಸೊ ಈಗ ಮುಂದುವರೆದ ಭಾಗವಾಗಿ ತೇಜಸ್ವಿ ಪ್ರದರ್ಶನ ಇರೋದ್ರಿಂದ ಕಳೆದ 5 ವರ್ಷಗಳಿಂದ ಸಂಗ್ರಹ ಮಾಡಿದಂಥ ಅಮೂಲ್ಯವಾದಂಥ ಮಹಾಗನಿ, 200 ವರ್ಷದ ಯೂಕಲಿಪ್ಟಸ್, ಇಂಥ ಮರಗಳನ್ನ ಯೂಸ್ ಮಾಡಿಕೊಂಡು ಈಗ 2ನೇ ತಾರೀಕು ನಾವು ವಿದ್ಯುಕ್ತವಾಗಿ 2ನೇ ರಾಷ್ಟ್ರೀಯ ಮರಗೆತ್ತನ ಶಿಬಿರ ಕೂಡ ಈಗ ನಡೀತಾ ಇದೆ. 17ನೇ ತಾರೀಕುವರೆಗೂ ಅದು ನಡೆಯುತ್ತೆ. 17ನೇ ತಾರೀಕು ಎಲ್ಲ ಮರಗಳು ಸುಮಾರು 40 ಮರದ ದಿಮ್ಮಿಗಳು ಒಂದು ಅದ್ಭುತವಾದಂಥ ಪ್ರಾಕೃತಿಕ ಒಂದು ಶೇಪನ್ನು ತೆಗೆದುಕೊಳ್ತವೆ. ಅದನ್ನು ನಾವು ಮ್ಯೂಸಿಯಂನಲ್ಲಿ ಮತ್ತು ಲಾಲ್ಬಾಗ್ನ ಕೆಲವು ಆಯ್ದ ಪ್ರದೇಶಗಳಲ್ಲಿ ಇಟ್ಟು ಅದನ್ನು ಶಾಶ್ವತವಾಗಿ ಜನರಿಗೆ ಮತ್ತೆ ಅವರು ಏನು ಅದರ ಜೀವಿತಾವಧಿ ಮುಗೀತು ಅಂತ ಇದ್ವಿ, ಅದನ್ನು ಮತ್ತೆ ಲಾಲ್ಬಾಗಿನ ಜೊತೆ ನಂಟಿನ ಬೆಸಲಿಕ್ಕೆ ಒಂದು ವೇದಿಕೆ ಕೂಡ ಮಾಡ್ತಾ ಇದ್ವಿ. ಇದು ಪರಿಸರದಲ್ಲೇ ಸೇರಿ ಹೋಗೋದು, ಲಾಲ್ಬಾಗ್ ಪರಿಸರದಲ್ಲೇ ಅವುಗಳಿಗೆ ಏನೋ ಒಂದು ಪುನರ್ ಜನ್ಮ ಕೊಟ್ಟಿದೆ ಹೇಳ್ಬೋದು ಅಲ್ವಾ ಸರ್? ಅದು ಈಗೇನಾಗ್ತದೆ, ಸಾಮಾನ್ಯವಾಗಿ ಯಾವುದೋ ಒಂದು ಮರ ಇದೆ ಅಂತಂದ್ರೆ ಈ ಪರಿಕಲ್ಪನೆ ಬಂದ ಮೇಲೆ ಎಷ್ಟು ಅದ್ಭುತವಾದಂಥ ಒಂದು ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದಕ್ಕೆ. ಈಗ ಸಾಮಾನ್ಯವಾಗಿ ಏನಾಗುತ್ತೆ, 1, 2 ಅಡಿ 3 ಅಡಿ ಶಿಲ್ಪ ಮಾಡ್ತಕ್ಕಂಥದ್ದು ಕಾಮನ್ ಇತ್ತು. ಆದರೆ 10-15 ಅಡಿ ಬೃಹತ್ ಶಿಲ್ಪಗಳನ್ನ ಮಾಡಿ ಒಂದು ಪರಿಸರದಲ್ಲಿ ಇಟ್ಟರೆ ಅದರ ಇಂಪ್ಯಾಕ್ಟ್ ಇದೆಯಲ್ಲ, ಅಮೇಝಿಂಗ್. ಅದು ಆ್ಯಕ್ಚುಲಿ ಲಕ್ಷಾಂತರ ಜನ ಬಂದವರು ಅಲ್ಲಿ ಫೋಟೋ ಕ್ಲಿಕ್ಸ್ಕೊಳ್ತಾರೆ. ಆಮೇಲೆ ಅದು ಅವ್ರ ಮೇಲೆ ಬೀರ್ತಕ್ಕಂಥ ಇದು ಒಂದು ಏನು ಪ್ರಭಾವ. ಆದ್ದರಿಂದ ನಾವು ನಮ್ಮ ಮನೆ ವಾತಾವರಣಕ್ಕೋ, ನಮ್ಮ ಕಚೇರಿ ವಾತಾವರಣಕ್ಕೋ ಅಥವಾ ಸಾಮಾಜಿಕ ಒಂದು ಸ್ಥಳಗಳಿಗೋ ಈ ಥರದ ಒಂದು ವ್ಯಾಲ್ಯೂಬಲ್ ವುಡ್ ಸಿಕ್ಕಿದಾಗ ಅದನ್ನು ಯಾಕೆ ಕಾರ್ವಿಂಗ್ ಮಾಡಬಾರ್ದು ಅಂತ. ಇದೆಲ್ಲ ಆದಮೇಲೆ ನಾವು ರಾಷ್ಟ್ರಪತಿ ಭವನದಲ್ಲಿ ಇದರ ಒಂದು ಇನ್ಫ್ಲೂಯೆನ್ಸಿಂದ ಲಾಲ್ಬಾಗ್ ಒಂದು ವುಡ್ ಕಾರ್ವಿಂಗ್ ಇದರಿಂದ ಅಲ್ಲಿ ಸುಮಾರು ಕಾರ್ವಿಂಗ್ಸನ್ನು ಮಾಡಿದ್ದಾರೆ. ಆಮೇಲೆ ಇವತ್ತು ಜಮ್ಮು ಕಾಶ್ಮೀರದ ಏನೋ ಒಂದು ಸೇನಾ ನೆಲೆಯಲ್ಲೂ ಕೂಡ ಒಂದು ಗರುಡದ ಆಕೃತಿಯ ಇಲ್ಲೇ ಬಂದು ಒಬ್ಬರು ಕಮಾಂಡೆಂಟ್ ಬಂದಿದ್ರು. ಬಹಳ ಕುತೂಹಲ ಅವ್ರಿಗೆ, ಏನು ಮರದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಿರಿ ಅಂತ. ಸೊ ಅದು ಸುಮಾರು ಒಂದು 5-6 ಒಂದು ವುಡ್ ಕಾರ್ವಿಂಗ್ಸ್ ಅನ್ನ ಮಾಡಿ ಅದು ಸೇನಾ ನೆಲೆಯಲ್ಲಿ ಇವತ್ತು ಕೂಡ ಜಮ್ಮು ಕಾಶ್ಮೀರದಲ್ಲಿ ಇಟ್ಟಿದ್ದಾರೆ. HCL ಕ್ಯಾಂಪಸ್ ಅಲ್ಲಿ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ಮಾಡಿದ್ಮೇಲೆ ನಾವು ಕಳೆದ 7 ವರ್ಷಗಳಿಂದ ಹಲವಾರು ಜನ ಒಂದು ವ್ಯಾಲ್ಯೂಬಲ್ ವುಡ್ಸ್ ಅನ್ನ ಯಾಕೆ ನಾವು ಮಾಡಬಹುದು ಅಂತ ಅದು ಒಂದು ಕಲೆ ಬಹಳ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಅದು ಹೆಚ್ಚೆಚ್ಚು ಆಗಬೇಕು. ಬಹಳ ಸರ್. ಆಮೇಲೆ ತಾವು ಬೋನ್ಸಾಯ್ ಗಾರ್ಡನ್ ತರ ಏನೋ ಮಾಡಿದಿರಿ ಅಲ್ವಾ ಸರ್? ಅದನ್ನು ಕೇಳಿದ್ದೀನಿ, ಚೆನ್ನಾಗಿದೆ. ಯಾರೋ ಹಿಂಗೆ ಹೇಳಿದ್ರು ಸರ್, ಬೋನ್ಸಾಯ್ ಗಾರ್ಡನ್. ಸರ್ ತಾವೇ ಇದನ್ನ ಒಂದು ಏನೋ ಈ ಒಂದು ಸಂಸ್ಕೃತಿ ಅಂತೀವೋ ಅಥವಾ ಈ ಒಂದು ವಿಶಿಷ್ಟ ರೀತಿಯನ್ನ ಒಂದು ಕ್ರಮವನ್ನು ತಾವು ರೂಢಿಗೆ ತಂದ್ರಿ. ಏನಂತ ಹೇಳಿದ್ರೆ, ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಾದ್ರೆ ಬೋನ್ಸಾಯ್ ಇದನ್ನ ಯಾಕೆ ಸರ್ ಅಂದ್ರೆ ಅದಕ್ಕೆ ಲೈಫ್ ಜಾಸ್ತಿ ಬರುತ್ತೆ ಅಂತ. ಅಂದ್ರೆ ಈಗ ಒಂದು ಮೇಡಮ್ ಏನಾಗುತ್ತೆ, ಈಗ ಆಲದ ಮರ ಇವತ್ತು ನಮ್ಮ ಬೆಂಗಳೂರಿನ ದೊಡ್ಡ ಆಲದ ಮರ ತೆಗೆದುಕೊಳ್ಳೋದಾದ್ರೆ 400 ವರ್ಷಗಳ ಇತಿಹಾಸ ಇದೆ. ಸೊ ನಮ್ಮ ಕಲ್ಕಟ್ಟಾದಲ್ಲಿರ್ತಕ್ಕಂಥ ಗ್ರೇಟ್ ಬ್ಯಾನಿಯನ್ ಟ್ರೀ ಅದಕ್ಕಿಂತ ಹಳೇದು. ಸೊ ಯಾವುದೇ ಒಂದು ಮರ ತನ್ನ ಹ್ಯಾಬಿಟೇಟಲ್ಲಿ ನೈಸರ್ಗಿಕವಾಗಿ ಬೆಳೆದ್ರೆ 1000 ವರ್ಷಗಳು ಬೆಳೆಯಬಲ್ದು. ಈಗಾಗಲೇ ನಾನೊಂದು ಉದಾಹರಣೆ ಕೊಟ್ಟು ನಿಮಗೆ, ಅಡಿನ್ಸೋನಿಯಾ ಡಿಜಿಟೇಟಾ ಅಥವಾ ಆನೆ ಹುಣಸೆ ಅಂತ. ಇಟ್ ಕ್ಯಾನ್ ಲಿವ್ ಫಾರ್ ಮೋರ್ ದನ್ 5000 ಇಯರ್ಸ್. ಅಂಥ ಮರಗಳನ್ನು ನೀವು ಏನಂದರೆ ಒಂದು ಪ್ರಾಕೃತಿಕವಾಗಿ ನೋಡಿದಾಗ ಬೃಹತ್ ವೃಕ್ಷ ನಮಗೆ ಅದರ ಬೀಳಲು ಬೇರುಗಳು, ಅದರ ವಿನ್ಯಾಸ, ಅದರ ರೆಂಬೆ ಕೊಂಬೆಗಳು ಎಲ್ಲ ಕಾಣುತ್ತೆ. ಅದೇ ಮರಕ್ಕೆ ನೀವೊಂದು ಏನಂದರೆ ಬೋನ್ಸಾಯ್ ಅಂದ್ರೇನು? ಸೊ ಗ್ರೋಯಿಂಗ್ ಆಫ್ ಎನಿ ಟ್ರೀ ಇನ್ ಎ ಶಾಲೋ ಕಂಟೈನರ್. ಶಾಲೋ ಕಂಟೈನರ್ಗೆ ಬಂದಾಗ ಏನಾಗ್ತದೆ, ಡೆಪ್ತ್ ಆಫ್ ನಿಮಗೆ ಸಾಯಿಲ್ ಇರಲ್ಲ. ಆದ್ದರಿಂದ ಬೇರುಗಳನ್ನು ಕತ್ತರಿಸಬೇಕು, ನಿಯಮಿತವಾಗಿ ಬಂದಂಥ ಏನು ರೆಂಬೆ ಕೊಂಬೆಗಳನ್ನು ಕತ್ತರಿಸಬೇಕು, ಒಂದು ಶೇಪನ್ನು ಕೊಟ್ಟು ನಿಯಮಿತವಾಗಿ ಅದಕ್ಕೆ ನ್ಯೂಟ್ರಿಷನ್ ಹಾಕ್ತಾ ಹೋದರೆ
ಅದು ತನ್ನ ನೈಸರ್ಗಿಕ ಒಂದು ರೂಪವನ್ನು ಹಾಗೆ ಉಳಿಸ್ಕೊಳುತ್ತೆ. ಈ ಹೇಗೆ ನಮಗೆ 400 ವರ್ಷದ ಆಲದ ಮರ ನಿಮ್ಮ ಪ್ರಾಕೃತಿಕವಾಗಿ ನೆಲದಲ್ಲಿದೆಯೋ, ಒಂದು ಬೋನ್ಸಾಯಿ ತಟ್ಟೆನಲ್ಲಿ ನೀವು 100 ವರ್ಷದ ಆಲದ ಮರ ನೋಡ್ಬೋದು. ಸೊ ನಿಮಗೆ ಒಂದು ಮಾನಸಿಕವಾಗಿ ಒಂದು ಡೆಪ್ತನ್ನು ಕೊಡುತ್ತೆ, ಒಂದು ಮಾನಸಿಕ ಒಂದು ಏನಂತ ಹೇಳ್ತೀವಿ ನಮಗೆ ತೃಪ್ತಿಯನ್ನು ಕೊಡುತ್ತೆ. ಸೊ ಈ ಕಲೆ ಭಾಳಷ್ಟು ಜನ ಮಾಡ್ತಾರೆ ಅಲಂಕಾರಿಕವಾಗಿ. ಲಾಲ್ಬಾಗ್ನಲ್ಲಿ ಕೂಡ ಈಗ ಬೋನ್ಸಾಯಿ ಉದ್ಯಾನವನ ಮೊದಲು ಭಾಳ ಸಣ್ಣ ಪ್ರಮಾಣದಲ್ಲಿತ್ತು. ಈಗ ಅದನ್ನು ತುಂಬ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋ ರೀತಿ ಭಾಳ ಅದ್ಭುತವಾಗಿ ಅನುಪಮ ವೇದಾಚಲ ಅಂತೇಳಿ ಅವರು ಭಾಳ ಇಂಟರ್ನ್ಯಾಷನಲ್ ಬೋನ್ಸಾಯಿಸ್ಟು, ಅವರ ಮಾರ್ಗದರ್ಶನದಲ್ಲಿ ಭಾಳ ವಿಶೇಷವಾಗಿ ಅದನ್ನು ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ. ಬಹುಶಃ ಇನ್ನೊಂದು ವರ್ಷದಲ್ಲಿ ಅದು ಆಗುತ್ತೆ ಮೇಡಮ್. ಇದಲ್ಲದೆ ಇನ್ನೇನಾದರೂ ವಿಶೇಷ ಯೋಜನೆಗಳು ಈ ಒಂದು ಏನು ಲಾಲ್ಬಾಗಕ್ಕೆ ಸಂಬಂಧಿಸಿದ ಹಾಗೆ? ಅಂದರೆ ಈಗ ಲಾಲ್ಬಾಗ್ನಲ್ಲಿ ಈಗ ನಾನೀಗಾಗಲೇ ಹೇಳಿದಾಗೆ ಸುಮಾರು 3,000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳಿದೆ. ಇದು ಒಂದು ಹರ್ಬೇರಿಯಂ ಅಂತ ಹೇಳ್ತೀವಿ ನಾವು. ಆ್ಯಕ್ಚುಲಿ ಇದು ಒಂದು ವೈಜ್ಞಾನಿಕವಾಗಿ ವಿದ್ಯಾರ್ಥಿಗಳು, ಸಂಶೋಧಕರು, ವಿಶೇಷವಾಗಿ ಟ್ಯಾಕ್ಸಾನಮಿಸ್ಟು, ಬಾಟ್ನಮಿಸ್ಟು ಮತ್ತು ಇದು ಎನ್ವೈರನ್ಮೆಂಟಲಿಸ್ಟ್ಗಳು ಇಲ್ಲಿ ಬಂದರೆ ಇಂಥ ಸಸ್ಯ ಪ್ರಭೇದಗಳ ಬಗ್ಗೆ ಆಳವಾಗಿ ಸ್ಟಡಿ ಮಾಡಬೇಕು ಅಂದರೆ ನಮಗೊಂದು ಹರ್ಬೇರಿಯಂ ಇರಬೇಕು. ಹರ್ಬೇರಿಯಂ ಅಂದ್ರೇನು? ಈಗ ಒಂದು ಗಿಡ, ಮರದ ಎಲೆ, ಅದರ ಕಾಯಿ, ಅದಕ್ಕೇನು ಅದರ ಭಾಗ ಇರ್ತದೆ, ಅದನ್ನು ತಂದು ವೈಜ್ಞಾನಿಕವಾಗಿ ಒಣಗಿಸಿ ಅದನ್ನು ಹರ್ಬೇರಿಯಂ ಶೀಟಲ್ಲಿಟ್ಟು ಅದು ಯಾವ ಕುಟುಂಬಕ್ಕೆ ಸೇರುತ್ತೆ, ಯಾವ ಸ್ಪೀಸೀಸಿಗೆ ಸೇರುತ್ತೆ, ಮತ್ತು ಯಾವ ಮೂಲದಿಂದ ಬಂತು, ವೈಜ್ಞಾನಿಕ ಹೆಸರೇನು, ಎಲ್ಲನೂ ಕೂಡ ಅಲ್ಲಿ ದಾಖಲಿಸ್ತಾರೆ. ಅಲ್ಲಿ ಸಪೋಸ್ ಅದು ನಿಮಗೆ ಗುರುತಿಗೆ ಮಾಡಲಿಕ್ಕಾಗಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಆ ರೀತಿ ಸುಮಾರು ಈಗ ನಾವು 2,000 ಸಸ್ಯ ಪ್ರಭೇದಗಳ ಒಂದು ಸುಸಜ್ಜಿತವಾದಂಥ ಹರ್ಬೇರಿಯಮನ್ನು ಪ್ರಾರಂಭ ಮಾಡಿದ್ದೀವಿ. ಇವಾಗ ಅಕ್ವೇರಿಯಂ ಇರುತ್ತೆ, ಇವಾಗ ಮತ್ಸ್ಯಾಲಯದಲ್ಲಿ. ಹೌದು, ಅದೇ ರೀತಿ ತಾವು ಹರ್ಬೇರಿಯಂ ಇಡೀ ಒಂದು ಏನು ನಮ್ಮ ಸಸ್ಯ ಸಂಪತ್ತಿದೆ ಅದನ್ನು ಒಂದು ಕಡೆ ಸಂರಕ್ಷಿತವಾಗಿ ಇಡ್ತಕ್ಕಂಥದ್ದು. ಅದು ನಮ್ಮ ಕಲಿಕೆದಾರರಿಗೆ ತಿಳ್ಕೊಳ್ತಕ್ಕಂಥವ್ರಿಗೆ ಒಂದು ವೈಜ್ಞಾನಿಕ ವೇದಿಕೆ ಆಗ್ತದೆ. ಅದರ ಜೊತೆಗೆ ಲಾಲ್ಬಾಗ್ನಲ್ಲಿ ಸುಮಾರು ಏನು ನಾನೀಗಾಗಲೇ ಹೇಳಿದೆ ಇರ್ತಕ್ಕಂಥ ಸಸ್ಯ ಪ್ರಭೇದಗಳನ್ನು ವೈಜ್ಞಾನಿಕವಾಗಿ ಗುರುತಿಸಿ, ಈಗ ಏನಾಗುತ್ತೆ, ನಾವು ಈಗ ಹೊಂಗೆ ಮರ ಅಂತ ಕರಿತೀವಿ ನಾವು. ಇಲ್ಲಿ ಬೆಂಗಳೂರಿನಲ್ಲಿ ಹೊಂಗೆ ಮರ ಕರ್ನಾಟಕದಲ್ಲಿ ಕರಿತೀವಿ, ಅಥವಾ ಅದು ರಾಜಸ್ಥಾನ್ಗೆ ಹೋದರೆ ಅಥವಾ ಇನ್ನೊಂದು ಕಡೆ ಹೋದರೆ ಬೇರೆ ಹೆಸರಿಗೆ ಕರೀತಾರೆ, ಲೋಕಲ್ ನೇಮು. ಆದರೆ ವೈಜ್ಞಾನಿಕವಾಗಿ ಥ್ರೂಔಟ್ ವರ್ಲ್ಡ್ ಒಂದೇ ನೇಮ್ ಇರುತ್ತೆ, ಅದನ್ನು ವೈಜ್ಞಾನಿಕ ಹೆಸರು ಅಂತ ಕರಿತೀವಿ. ಸೊ ಅವು ಬದಲಾವಣೆ ಆಗ್ತದೆ. ಈಗ ನಾವು ಹೊಂಗೆ ಮರನ ಮೊದಲು ಪೊಂಗೇಮಿಯಾ ಪಿನ್ನೇಟ ಅಂತ ಕರಿತಾ ಇದ್ವಿ, ಇದನ್ನ ಡೆರಿಸ್ ಇಂಡಿಕಾ ಅಂತ ಕರಿತೀವಿ. ಈಗ ಇದನ್ನ ಅಪ್ಡೇಟ್ ಮಾಡಬೇಕು ಅಂದರೆ ನಮಗೆ ಬಹಳ ನುರಿತ ಒಂದು ಟ್ಯಾಕ್ಸಾನಮಿಸ್ಟ್ಗಳು ಸಹಾಯಕ ಬೇಕು. ಅದರಿಂದ ಈಗ ಲಾಲ್ಬಾಗ್ಗೆ ನಾವು ಒಂದು ವಿಶೇಷವಾದಂಥ ಟ್ಯಾಕ್ಸಾನಮಿಕ್ ತಂಡ ಮಾಡಿದ್ದೀವಿ. ಡಾಕ್ಟರ್ ಕೇಶವಮೂರ್ತಿ ಅಂತೇಳಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಇಡೀ ಲಾಲ್ಬಾಗಿನ ಸಸ್ಯ ಪ್ರಭೇದಗಳನ್ನು ಐಡೆಂಟಿಫೈ ಮಾಡಿ, ದಾಖಲೆ ಮಾಡಿ, ಒಂದು ಸಸ್ಯ ಇದಕ್ಕೂ ಕೂಡ ಹಿಂದೆ ಕೊಟ್ಟಂಥ ಹೆಸರು ಏನಾದ್ರು ಬದಲಾವಣೆ ಆಗಿದೆ ಅಪ್ಡೇಟ್ ಮಾಡಿ ಎಲ್ಲವನ್ನು ಕೂಡ ಪುಸ್ತಕ ರೂಪದಲ್ಲಿ, ಪ್ಲಾಂಟ್ ವೆಲ್ತ್ ಆಫ್ ಲಾಲ್ಬಾಗ್. ಈಗ ಲಾಲ್ಬಾಗ್ ಬಂದರೆ ಗಿಡ ಮರ ನೋಡ್ಬೋದಿತ್ತು, ಆದರೆ ಅದರ ಬಗ್ಗೆ ಫುಲ್ ಮಾಹಿತಿ ಇರಲಿಲ್ಲ. ಈಗ ಟ್ರೀಸ್ ಆಫ್ ಲಾಲ್ಬಾಗ್, ಈಗ ಒಂದು 3,000 ಮರ ಇದೆ ಅಂದರೆ 3,000 ಮರಗಳದ್ದು ಒಂದು ಪುಸ್ತಕ, ಒಂದು ಕಡೆ ಏನು ಮರದ ಚಿತ್ರ, ಇನ್ನೊಂದು ಕಡೆ ಅದರ ಸಂಪೂರ್ಣವಾದ ವೈಜ್ಞಾನಿಕ ಮತ್ತು ಬಟಾನಿಕಲ್ ಇಂಪಾರ್ಟೆನ್ಸು ಮತ್ತು ಯೂಸೇಜು ಎಲ್ಲವೂ ಸಿಗುತ್ತೆ. ಆಗ ಇದು ಒಂಥರ ಇಟ್ ವಿಲ್ ಬಿಕಮ್ ಒಂಥರ ಗೈಡ್, ನಮ್ಮ ಎಲ್ಲ ಪ್ರಕೃತಿ ಬಗ್ಗೆ ಇರ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾದಂಥ ಗೈಡ್ ಆಗುತ್ತೆ. ಆದ್ದರಿಂದ ನಾವು ಈ ಒಂದು ಪ್ಲಾಂಟ್ ಇದರೊಳಗಡೆ ಈ ಒಂದು ಸ್ಟಡಿನಲ್ಲಿ ಟ್ರೀಸ್ ಆಫ್ ಲಾಲ್ಬಾಗ್, ಕ್ಲೈಂಬರ್ಸ್ ಆಫ್ ಲಾಲ್ಬಾಗ್, ಹರ್ಬ್ಸ್ ಆಫ್ ಲಾಲ್ಬಾಗ್, ಹೀಗೆ ಹಲವಾರು ವಿಭಾಗಗಳಿಂದ ನಾವು ಒಂದು ಲಿಟ್ರೇಚರ್ನ ತರಬೇಕು ಅಂತ ಕೆಲಸ ಮಾಡ್ತಾ ಇದ್ವಿ. ಬಹುಶಃ ಇನ್ನೊಂದು ವರ್ಷದಲ್ಲಿ ಅದು ಸಾಧ್ಯ ಆಗ್ತದೆ. ಅದರ ಜೊತೆಗೆ QR ಕೋಡ್ ಅಳವಡಿಕೆ, ಈಗ ಒಂದು ಫೈಕಸ್ ಕೃಷ್ಣಿ ಅಂತಕ್ಕಂಥ ಸಸ್ಯ ಪ್ರಭೇದ ಇದೆ, ಅದರ ಬಗ್ಗೆ ತಿಳಿಸ್ಲಿಕ್ಕೆ ಯಾರು ಕೂಡ ಅಪರಿಣಿತರು ಇರಲ್ಲ. ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಅದರ ಬಗ್ಗೆ ಸಂಪೂರ್ಣವಾದ ವಿವರ ಬಂತು ಅಂದರೆ ಸೊ ಮಕ್ಕಳು ಅಲ್ಲೇ ಬಯಲು ರಂಗಮಂಟಪದಲ್ಲೇ ನಿಸರ್ಗದ ನಡುವೆ ಆ ಮರಗಳ ಬಗ್ಗೆ ತಿಳಿತಾ ಹೋಗ್ಬೋದು. ಅದನ್ನು ಕೂಡ ಈಗ ನಾವು ಚಾಲನೆ ಮಾಡಿ ಬಹಳ ವೈಜ್ಞಾನಿಕವಾಗಿ ಇದನ್ನ ತಾವು ಮಾಡ್ತಾ ಇದ್ದೀರಿ ಸರ್. ಒಂದು ಆಧುನಿಕ ತಂತ್ರಜ್ಞಾನ ಮತ್ತು ನಾಲೆಡ್ಜ್ ಎರಡು ಹೇಗೆ ಏನು ಮಿಳಿತವಾಗಿ ನಾವು ಅದನ್ನ ಫ್ಯೂಚರ್ ಜನರೇಷನ್ಗೆ ಪ್ರೆಸೆಂಟ್ ಮಾಡಬಹುದು ಅಂತೇಳಿ. ಸೊ ಬಹಳ ಖುಷಿ ಆಯಿತು ಸರ್ ತಮ್ಮೊಂದಿಗೆ ಮಾತುಕತೆ ನಡೆಸಿ. ಹೂವೇ ನಿನ್ನ ಸೌರಭವೇ ಮಾನವ ಧರ್ಮವಾಗಲಿ ಅಂತ ಹೇಳ್ತಾರೆ. ನಾನು ತುಂಬ ಇದನ್ನು ಓದಿದಾಗ ಅಂದ್ಕೊಂಡೆ, ನಿಜವಾಗ್ಲೂ ಹೂವು ಮತ್ತು ಹೂವಿಗೂ ಮಾನವ ಧರ್ಮಕ್ಕೂ ರಿಲೇಟ್ ಮಾಡೋ ಒಬ್ಬ ದಾರ್ಶನಿಕ ಕವಿಗಷ್ಟೇ ಇದು ಸಾಧ್ಯ. ಅವರ ಮುಂದುವರೆದ ಭಾಗವಾಗಿ ತೇಜಸ್ವಿ ಅವರಿದ್ರು ಅದೇ ಥರನೇ. ಸರ್, ಈ ಒಂದು ಹೂವಿಗೆ ಅನ್ನುವ ಒಂದು ಪುಟ್ಟ ಪದ್ಯದ ಮೂಲಕ ನಮ್ಮ ಒಂದು ಸಂಭಾಷಣೆಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಸರ್. ಒಂದು ಹೂವಿಗೆ ಅನಂತ ಕಾಲವು ನಿನ್ನನ್ನು ಹೊತ್ತಿದೆ, ಅನಂತ ಕಾಲವು ನಿನ್ನನ್ನು ಹೊತ್ತಿದೆ, ಸಮಸ್ತ ವಿಶ್ವವೇ ನಿನ್ನನ್ನು ಹೆತ್ತಿದೆ,
ಸಮಸ್ತ ವಿಶ್ವವೇ ನಿನ್ನನ್ನು ಹೆತ್ತಿದೆ, ನನಗೆಂತುಟೋ ನಿನಗಂತುಟೆ ಸೃಷ್ಟಿ, ನನಗೆಂತುಟೋ ನಿನಗಂತುಟೆ ಸೃಷ್ಟಿ, ನನ್ನಂತೆಯೇ ನಿನಗೂ ಇದೆ ದೃಷ್ಟಿ. ಸರ್ ಅವ್ರ ಹೂವಿಗೆ ಮತ್ತು ಹೇಗೆ ಸಂಬಂಧ ಕಲಿಸ್ತಾರೆ ಅಂದರೆ, ನನ್ನಂತೆಯೇ ನಿನಗೂ ಇದೆ ದೃಷ್ಟಿ, ನನ್ನಂತೆಯೇ ಅನುಭವಿಸುವ ಶಕ್ತಿ ಅದು ಸಮೇತ ಹೂವಿಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನನ್ನಂತೆಯೇ ನೀನೂ ವ್ಯಕ್ತಿ. ಸರ್ ಒಂದು ಹೂವಿಗೂ ಕೂಡ ವ್ಯಕ್ತಿಯ ಒಂದು ಸ್ಥಾನಮಾನವನ್ನು ಕೊಡೋದಿದೆಯಲ್ಲ ಸರ್, ಇದು ಕೇವಲ ಹೌದು ಪರಿಸರಕ್ಕೆ ಅವರು ಕೊಟ್ಟಿರೋ ಸರ್. ಅವರ ಒಂದು ಬರವಣಿಗೆಲ್ಲೇ ಇರಲಿ, ನಾಟಕ, ಕಾದಂಬರಿ ಎಲ್ಲ ಇರಲಿ ಸರ್, ಅದು ವ್ಯಕ್ತಿ ಕೇಂದ್ರಿತ ಅಲ್ಲ ಸರ್, ಸಮಷ್ಟಿ ಜೀವ ವಿಕಾಸ ಕೇಂದ್ರಿತ ಇವರದ್ದು ಸರ್. ಯಾರ್ದು ಪೂಚಂತೆ ಅವ್ರದ್ದು ಅಷ್ಟೇನೆ ಸರ್, ಕುವೆಂಪು ಅವ್ರದ್ದು ಅಷ್ಟೇ ಸರ್. ಜೀವ ವಿಕಾಸವನ್ನ ಇವ್ರು ತಗೊಳ್ತಾರೆ, ಅವರು ಸಂಪೂರ್ಣ ಸಮಗ್ರ ಪ್ರಕೃತಿ ಎಷ್ಟಿಗಿಂತ ಸಮಷ್ಟಿ ಪ್ರಜ್ಞೆ ಇದರಲ್ಲಿ ಹೆಚ್ಚಾಗಿ ಕಾಣುತ್ತೆ ಇವರ ಒಂದು ಇದರಲ್ಲಿ. ಅದಕ್ಕೆ ನಾನು ಈ ಪುಟ್ಟ ಪದ್ಯನ ಉದಾಹರಿಸೋದ್ರೆ ಪ್ರಸ್ತಾಪ ಮಾಡೋದ್ರ ಮೂಲಕ ನಮ್ಮ ಒಂದು ಸಂಭಾಷಣೆಯನ್ನು ಮಾಡ್ತಾ ಇರ್ತಾರೆ. ವೀಕ್ಷಕರೇ, ಇದು ತಮಗೆ ಈ ಒಂದು ಸಂಭಾಷಣೆ ತಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.